ಹೇಳಿದ ಮಾತೆಲ್ಲ ಕೇಳಿದ್ದಾನೆ ಅಂದಾಗ ಅವತ್ತು ಈವ್ನಿಂಗ್ ಏನು ಮಾಡ್ತೀನಿ, ಸ್ಟಾರ್ನ ಕೊಡ್ತೀನಿ. ಸೊ ಈ ಥರ ಕಲರ್ಫುಲ್ ಗ್ಲಿಟರ್ ಪೇಪರ್ಸ್ ತೊಗೊಂಡ್ಬಂದು ನೀವು ಅವ್ನಿಗೆ ಸ್ಟಾರ್, ನೀವು ದೊಡ್ಡ ದೊಡ್ಡ ಸ್ಟಾರ್ ಕಟ್ ಮಾಡಿ ಕೊಡಬೇಕು ಅಂತಲೂ ಏನು, ಮಗು ಕುತ್ಕೊಳ್ಳೋದಿಲ್ಲ, ಓದೋದಕ್ಕೆ ಬರೆಯೋದಕ್ಕೆ ಕುತ್ಕೊಳ್ಳೋದಿಲ್ಲ, ಆಟ ಆಡ್ತಾ ಇರ್ತಾರೆ, ಜಾಸ್ತಿ ಆಟನೇ ಆಡ್ತಾ ಇರ್ತಾರೆ ಅನ್ನೋದು ಎಲ್ಲರ ಮೈಂಡ್ ಸೆಟ್ಟಲ್ಲೂ ಇದ್ದೇ ಇರುತ್ತೆ. ಮಕ್ಕಳನ್ನ ಸಂಭಾಳಿಸೋದು ತುಂಬ ಕಷ್ಟ, ನೋಡ್ಕೊಳ್ಳೋಕೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇರ್ತೀರಾ. ಆದರೆ ನಾನು ಇವಾಗ ನಿಮ್ಗೆ ಕೊಡೋ ಅಂತ ಒಂದು 5 ಟಿಪ್ಸ್ ಅಷ್ಟೇ, 5 ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಮಕ್ಕಳು ಎಷ್ಟೇ ಸ್ಲೋ ಲರ್ನಿಂಗಲ್ಲಿ ಇದ್ರೂ ಕೂಡ ಅವ್ರು ಇಂಪ್ರೂವ್ ಅತಿ ಬೇಗನೆ ಆಗ್ತಾರೆ. ನನ್ನನ್ನು ಖಂಡಿತವಾಗ್ಲೂ ನೀವು ನಂಬೋದು. ಅಂದರೆ ಅವ್ರಿಗೇನಾಗುತ್ತೆ, ಅವರ ರೀಡಿಂಗ್ ಎಲ್ಲ ಇಂಪ್ರೂವ್ ಆಗುತ್ತೆ ನೋಡಿ. ಸೊ ಈ ಥರ ಲೆಟರ್ಸ್ ಎಲ್ಲ ಬೋಲ್ಡ್ ಆಗಿರಬೇಕು. ಲೆಟರ್ಸ್ ಎಲ್ಲ ಬೋಲ್ಡ್ ಆಗಿದ್ದಾಗ ಏನಾಗುತ್ತೆ. ಹಲೋ ಎವ್ರಿವನ್, ನಮಸ್ತೆ ಎಲ್ಲರಿಗೂ. ತಮ್ನೇಲಲ್ಲಿ ನೋಡಿರ್ತೀರ ನಾನು ಏನು ಹೇಳಿದ್ದೀನಿ ಅಂತ. ಆಲ್ರೆಡಿ ತಮ್ನೇಲ್ ನೋಡಿದ್ರೇ ಅರ್ಥ ಆಗಿರುತ್ತೆ. ಮಕ್ಕಳನ್ನ ನಾವು ಯಾವ ರೀತಿ ಸ್ಟಡೀಸಲ್ಲಿ ಇನ್ವಾಲ್ವ್ ಮಾಡಬೇಕು ಅನ್ನೋದು. ಸೊ ಇದು ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಅದು ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ, ನನ್ನ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ. ಆಲ್ರೆಡಿ ನಾನು ಟೀಚರಾಗಿ ವರ್ಕ್ ಮಾಡಿದ್ದೀನಿ. ಸೊ ಈ ಆಲ್ಮೋಸ್ಟ್ 10 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಟೀಚರ್ ಜಾಬಲ್ಲಿ. ಅದನ್ನೇ ನನಗೂ ಈಗ ಆಲ್ರೆಡಿ 6 ವರ್ಷದ ಮಗು ಇದ್ದಾನೆ. ಆ ಮಗುಗೆ ನಾನು ಯಾವ ರೀತಿ ಮನೇಲಿ ಹೇಳ್ಕೊಡ್ತಾ ಇದ್ದೀನಿ, ಅವನು ಯಾವ ರೀತಿ ಸ್ಟಡೀಸಲ್ಲಿ ಇಂಪ್ರೂವ್ ಇದ್ದಾನೆ. ಸೊ ಅದೆಲ್ಲ ಪ್ರೂಫ್ ಸಮೇತ ನಾನು ತೋರ್ಸೋಕ್ಕೆ ಇವಾಗ ಇಷ್ಟಪಡ್ತೀನಿ. ಸೊ ಎಲ್ಲ ತಾಯಂದರು ಕಷ್ಟಪಡ್ತಾ ಇರ್ತಾರೆ, ಮಗು ಕುತ್ಕೊಳ್ಳೋದಿಲ್ಲ, ಓದೋದಕ್ಕೆ ಬರೆಯೋದಕ್ಕೆ ಕುತ್ಕೊಳ್ಳೋದಿಲ್ಲ, ಆಟ ಆಡ್ತಾ ಇರ್ತಾರೆ, ಜಾಸ್ತಿ ಆಟನೇ ಆಡ್ತಾ ಇರ್ತಾರೆ ಅನ್ನೋದು ಎಲ್ಲರ ಮೈಂಡ್ ಸೆಟ್ಟಲ್ಲೂ ಇದ್ದೇ ಇರುತ್ತೆ. ಮಕ್ಕಳನ್ನ ಸಂಭಾಳಿಸೋದು ತುಂಬ ಕಷ್ಟ, ನೋಡ್ಕೊಳ್ಳೋಕೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇರ್ತೀರ. ಆದರೆ ನಾನು ಇವಾಗ ನಿಮಗೆ ಕೊಡೋ ಅಂಥ ಒಂದು 5 ಟಿಪ್ಸ್ ಅಷ್ಟೇ, 5 ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಮಕ್ಕಳು ಎಷ್ಟೇ ಸ್ಲೋ ಲರ್ನಿಂಗಲ್ಲಿ ಇದ್ದರೂ ಕೂಡ ಅವ್ರು ಇಂಪ್ರೂವ್ ಅತಿ ಬೇಗನೆ ಆಗ್ತಾರೆ. ನನ್ನನ್ನು ಖಂಡಿತವಾಗ್ಲೂ ನೀವು ನಂಬೋದು. ಅಂದರೆ ನಾನು ಹೇಳ್ಕೊಟ್ಟಿರೋ ಅಂಥ, ನಾನು ಕೊಡೋ ಅಂಥ 5 ಟಿಪ್ಸ್ನ ಫಾಲೋ ಮಾಡಿ ಮಕ್ಕಳು ತಾವಾಗೇ ಕೂತ್ಕೊಂಡು, ಮಮ್ಮಿ ನಾನು ಇದು ಮಾಡ್ತಾಯಿದ್ದೀನಿ, ಅಥವಾ ಮಮ್ಮಿ ಅನ್ನೋರು ಮಮ್ಮಿ ಅಂತಾರೆ, ಅಮ್ಮ ಅನ್ನೋರು ಅಮ್ಮ ಅಂತಾರೆ, ಅಮ್ಮ ನಾನು ಇದು ಮಾಡ್ತಾಯಿದ್ದೀನಿ, ನಾನು ಮಾಡ್ತೀನಿ, ನನ್ನ ಅಂದರೆ ಮಾಡಿ ನಿಮ್ಮವರೆಗೂ ತೊಗೊಂಡು ಬಂದು ತೋರಿಸೋ ಅಷ್ಟು ಇಂಪ್ರೂವ್ ಆಗ್ತಾರೆ. ಸೊ ಇಲ್ಲಿ ಏನಪ್ಪ ಅಂತಂದರೆ ಫಸ್ಟ್ ಪಾಯಿಂಟ್, ಜಾಸ್ತಿ ಮಾತಾಡಿಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟಾಗಿ ಪಾಯಿಂಟ್ಗೆ ಬಂದುಬಿಡೋಣ. ಮಕ್ಕಳನ್ನ ಫಸ್ಟು ನಾವು ಅರ್ಥ ಮಾಡ್ಕೋಬೇಕು. ಯಾವ ರೀತಿ ಅಂದರೆ ಫಸ್ಟ್ ಪಾಯಿಂಟ್ ಬಂದುಬಿಟ್ಟು ಮಕ್ಕಳಿಗೆ ನಾವು ಟೈಮ್ ಕೊಡಬೇಕು. ಮೇನ್ ಏನಪ್ಪ ಅಂತಂದರೆ ಮಕ್ಕಳ ಜೊತೆ ಕೂತ್ಕೊಂಡು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಆದರೂ ಸಮಯವನ್ನು ಕಳೀಲೇಬೇಕಾಗುತ್ತೆ. ಅರ್ಧ ಗಂಟೆ ಸಮಯ ಅಂತಂದರೆ ಯಾವ ರೀತಿ ಅಪ್ಪ ಅಂತಂದರೆ ಅವ್ರ ಜೊತೆ ಕೂತ್ಕೊಳ್ಳೋದು. ಬೆಳಗ್ಗೆಯಿಂದ ಸ್ಕೂಲಲ್ಲಿ ಏನಾಯ್ತಪ್ಪ, ಏನು ಮಾಡಿದ್ರು, ನಿಮ್ಮ ಟೀಚರ್ ಏನು ಮಾಡಿದ್ರು, ನಿಮ್ಮ ಫ್ರೆಂಡ್ಸ್ ಜೊತೆ ಯಾವ ಥರ ಇದ್ದೆ, ಏನು ಆಟ ಆಡ್ತಾ ಇದ್ದೆ, ಹೇಗೆ, ಇದೆಲ್ಲ ತಿಳ್ಕೊಬೇಕು. ಇದೆಲ್ಲ ತಿಳ್ಕೊಂಡ ನಂತರ ಏನು ಮಾಡಬೇಕು, ಅಂದರೆ ಅವ್ರಿಗೇನಾದರೂ ಒಂದು ಗೊತ್ತಿರೋದೋ ಗೊತ್ತಿಲ್ಲದೆ ಇರೋದೋ, ಮನೆ ಸ್ಕೂಲಲ್ಲಿ ಏನಾದರೂ ಮಾಡಿರೋದು, ಅವ್ರ ಟೀಚರ್ ಮಾಡಿರೋದು, ಅಥವಾ ಅವ್ರ ಆಟ ಆಡಿರೋದು, ಅಥವಾ ಏನಾದರೂ ತಪ್ಪು ಮಾಡಿದ್ರ ಸರಿ ಮಾಡಿದ್ರ ಅನ್ನೋ ವಿಷಯಗಳೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋ ಅಷ್ಟು ಫ್ರೀಡಮ್ ಅವ್ರಿಗೆ ಸಿಗುತ್ತೆ. ಸೊ ಆ ಥರ ಸಿಕ್ಕಾಗ ಅವ್ರು ಒಂದೊಂದೇ ಹೇಳ್ಕೊತ ಹೋಗ್ತಾರೆ. ಸೊ ನಾವೇನು ಮಾಡ್ತೀವಿ, ಯೂಶ್ವಲಾಗಿ ಎಲ್ಲ ಪೇರೆಂಟ್ಸ್ ಏನು ಮಾಡ್ತಾರೆ, ಯೂಶ್ವಲಾಗಿ ಎಲ್ಲ ಅಲ್ಲ, ಕೆಲವ್ರು ಪೇರೆಂಟ್ಸ್ ಏನು ಮಾಡ್ತಾರೆ ಅಂತಂದರೆ ಏನು ಅದು ಮಾಡಬೇಡ, ಇದು ಮಾಡಬೇಡ, ಹಂಗಿರ್ಬೇಡ, ಹಿಂಗಿರ್ಬೇಡ ಅಂತ ರಿಸ್ಟ್ರಿಕ್ಷನ್ ಜಾಸ್ತಿ ಹಾಕಬೇಕು. ಯಾಕಂದರೆ ಮಕ್ಕಳನ್ನ ಒಂದು ಡಿಸಿಪ್ಲಿನ್ ವೇಯಲ್ಲಿ ನಾವು ಅವ್ರನ್ನ ಬೆಳೆಸ್ಕೊಂಡು ಹೋಗ್ಬೇಕಂದ್ರೆ ಡಿಸಿಪ್ಲಿನ್ ಇರಬೇಕು. ಆವಾಗ ನಾವು ರಿಸ್ಟ್ರಿಕ್ಷನ್ನು ಮಾಡಬೇಕು. ಬಟ್ ನಾವು ಮಕ್ಕಳಿಗೆ ಸಮಯನೇ ಕೊಡ್ದಿರ ನೀವು ಅದು ಮಾಡಬೇಡಿ, ಇದು ಮಾಡಬೇಡಿ, ಅದು ಮಾಡಬೇಡ, ಇದು ಮಾಡಬೇಡ, ಅಲ್ಲಿ ಕೂತ್ಕೋಬೇಡ, ಇಲ್ಲಿ ಕೂತ್ಕೋಬೇಡ, ಅಲ್ಲಿ ಎಗರಬೇಡ, ಇದು ಮಾಡಬೇಡ ಅಂತಂದರೆ ಮಕ್ಕಳ ಮೈಂಡ್ ಸೆಟ್ ಅವಾಗ ಏನು ಅನಿಸುತ್ತೆ, ಅಯ್ಯೋ ನಮ್ಮ ಅಮ್ಮ ಅಪ್ಪ ಇದೇ ಥರನೇ ಯಾವಾಗೂ ಬೈತಾನೆ ಇರ್ತಾರ, ನನಗೇನು ಮಾಡೋಕ್ಕೆ ಬಿಡ್ತಾ ಇಲ್ವಲ್ಲ ಅನ್ನೋ ಮೈಂಡ್ ಸೆಟ್ ಮಕ್ಕಳಲ್ಲಿ ಆಲ್ರೆಡಿ ಕೂತ್ಕೊಂಡ್ಬಿಟ್ಟಿರುತ್ತೆ. ಆವಾಗ ನಾವೇನು ಹೇಳ್ತೀವಿ, ಅಷ್ಟೆಲ್ಲ ರಿಸ್ಟ್ರಿಕ್ಷನ್ ಹಾಕಿ ಏನಾಗುತ್ತೆ, ನಾವು ಸಡನ್ನಾಗಿ ಬುಕ್ ಎತ್ಕೊಂಬ ಓದ್ಕೊಳ್ವಂತೆ, ಬುಕ್ ಎತ್ಕೊಂಡ್ಬ ಬರ್ಕೊಳ್ವಂತೆ ಅಂದರೆ ಅವ್ರು ಈಸಿಯಾಗಿ ಬರೋದಿಲ್ಲ ನಮ್ಮ ಹತ್ರ. ಸೊ ಅವರು ಬರದೇ ಇದ್ದಾಗ ನಮಗೆ ಕೋಪ ಬರುತ್ತೆ, ಬೈಯಕ್ಕೆ ಹೋಗ್ತೀವಿ, ಹೊಡೆಯಕ್ಕೆ ಹೋಗ್ತೀವಿ. ಇವಾಗಂತೂ ಮಕ್ಕಳು ಗೊತ್ತಲ್ಲ ಎಷ್ಟು ಕೋಪ ತೋರಿಸ್ತಾರೆ ಅಂತ. ನಮ್ಮ ಮಗುನೇ ಎಕ್ಸಾಂಪಲ್ಲು, ತುಂಬ ಕೋಪ ತೋರಿಸ್ತಾನೆ. ಸೊ ಆ ಕೋಪನ ನಾವು ಯಾವ ರೀತಿ ಕಂಟ್ರೋಲ್ ಮಾಡಬೇಕಂದ್ರೆ ಮೇನ್ ಪಾಯಿಂಟೇ ಇದು, ನಾವು ಮಕ್ಕಳ ಜೊತೆ ಕುತ್ಕೊಂಡು ಮಾತಾಡಬೇಕು. ಸೊ ಯಾವಾಗ ನಾವು ಕುತ್ಕೊಂಡು ಅವ್ರ ಜೊತೆ 5 ನಿಮಿಷ ಆಟ ಆಡೋದಾಗಲಿ, ಅಥವಾ ಮಾತಾಡೋದಾಗಲಿ, ಜೋಕ್ಸ್ ಹೇಳೋದಾಗಲಿ, ಸ್ಟೋರೀಸ್ ಹೇಳೋದಾಗಲಿ, ಏನಾದರೂ ಒಂದು ಮಾಡ್ತಾಯಿದ್ರೆ ಮಕ್ಕಳಿಗೆ ಆವಾಗ ಅನಿಸುತ್ತೆ, ಅರೆ ನಮ್ಮಪ್ಪ ನಮ್ಮಮ್ಮ ಇಷ್ಟು ರಿಸ್ಟ್ರಿಕ್ಟ್ ಮಾಡಿದ್ರು ಕೂಡ ನಮ್ಮ ಜೊತೆ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ.
ಸೊ ನಾವು ಅಪ್ಪ ಅಮ್ಮನ ಮಾತು ಕೇಳಬೇಕು ಅನ್ನೋ ಪಾಯಿಂಟ್ ಅಲ್ಲಿ ಅವ್ರಿಗೆ ಅರ್ಥ ಆಗುತ್ತೆ. ಸೊ ನಾವು ಅವಾಗ ಕರೆದಿದ ತಕ್ಷಣ ಬಂದೇ ಬರ್ತಾರೆ. ಅರೆ ನಮ್ಮಮ್ಮ ಕರೀತಾ ಇದ್ದಾರೆ, ನಮ್ಮಪ್ಪ ಕರೀತಾ ಇದ್ದಾರೆ, ಬಂದು ನಾನು ಹೋಮ್ವರ್ಕ್ ಮಾಡಬೇಕು, ಚೆನ್ನಾಗಿ ಓದಬೇಕು ಅನ್ನೋದು ಅವ್ರಿಗೆ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ನಾವು ಫೋರ್ಸ್ ಮಾಡೋಷ್ಟೇ ಇಲ್ಲ. ಮೇನ್ ಪಾಯಿಂಟ್ ಏನು, ನಾವಿಲ್ಲಿ ಅವ್ರ ಜೊತೆ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಅವ್ರ ಜೊತೆ ಆಟ ಆಡಿ ಅಂದರೆ ಎಗರ್ಲಾಡ್ಕೊಂಡು ಆಟ ಆಡಬೇಕು ಅಂತ ಏನಿಲ್ಲ. ಕುತ್ಕೊಂಡು ಸ್ವಲ್ಪ ಇವಾಗಿದ್ದಾವೆ ಲೂಡೋ ಗೇಮ್ಸ್ ಅಂತೆ ಅಥವಾ ಏನೋ ಒಂದು ಲೂಡೋ ಗೇಮ್ಸು, ಚೆಸ್ಸು, ಅವ್ರ ಜೊತೆ ಕುತ್ಕೊಂಡು ನಾವು ಚಿಕ್ಕ ವಯಸ್ಸಲ್ಲಿ ಏನೇನು ಆಟ ಆಡ್ತಾ ಇದ್ವಿ ಅಂತ ಆಟಗಳನ್ನೆಲ್ಲ ಅವ್ರಿಗೂ ಇಂಟ್ರೊಡ್ಯೂಸ್ ಮಾಡಿಕೊಟ್ಟು ನಾವು ಅವ್ರ ಜೊತೆ ಕುತ್ಕೊಂಡು ಆಟ ಆಡಿ, ಕೇರಮ್ ಇದೆ ಎಕ್ಸಾಂಪಲ್ಲು, ಆ ಕೇರಮ್ ಆಟ ಆಡೋದು, ಇಂಥವೆಲ್ಲ ಆಟ ಆಡ್ತಾ ಇದ್ದಾಗ ಮಕ್ಕಳ ಮೈಂಡ್ಸೆಟ್ಟು ನಮ್ಮ ಕಡೆ ವಾಲುತ್ತೆ. ಅಂದರೆ ಆಲ್ರೆಡಿ ಸ್ಕೂಲಲ್ಲಿ ರಿಸ್ಟ್ರಿಕ್ಟ್ ಮಾಡಿರ್ತಾರೆ ಟೀಚರ್ಸ್, ಎಲ್ಲ ಕಂಟ್ರೋಲ್ ಮಾಡಿ ಇಟ್ಕೊಂಡು ಒಂದೇ ಕಡೆ ಕೂರಿಸಿ ಅವ್ರಿಗೆ ಬರ್ಡನಲ್ಲಿ ಮನೆಗೆ ಬಂದಿರ್ತಾರೆ. ಆ ಬರ್ಡನ್ ಫ್ರೀ ಮಾಡ್ಕೋಬೇಕಂದ್ರೆ ಅವ್ರಿಗೆ ಆಟನೇ ಬೇಕಾಗುತ್ತೆ. ಆಟ ಆಡೋದು ಅಷ್ಟೇ ಮಾಡ್ತಾ ಇರ್ತಾರೆ. ಸೊ ಆವಾಗ ನಾವೂ ಮನೆಯಲ್ಲಿ ಬಂದು ನಾವೂ ರಿಸ್ಟ್ರಿಕ್ಟ್ ಮಾಡ್ತೀವಿ ಅಂತಂದರೆ ಮಕ್ಕಳು ಯಾವ ರೀತಿ ಬಂದು ಕುತ್ಕೊಳ್ಳೋಕೆ ಸಾಧ್ಯನಾ? ಸೊ ಅದಕ್ಕೋಸ್ಕರ ನಾವು ಮನೆಯಲ್ಲಿ ಒಂಥರ ಲೈವ್ಲಿ ಆಗಿರಬೇಕು, ಫ್ರೆಂಡ್ಲಿ ಆಗಿರಬೇಕು. ಅವ್ರ ಜೊತೆ ಆಟ ಆಡ್ಕೊಳ್ತಾ ಇದ್ದು ನಗಿಸ್ಕೊತ ನಲ್ದಾಡ್ಸ್ಕೊಂಡಿದ್ರೆ ಅವ್ರು ನಮ್ಮ ಮಾತು ಈಸಿಯಾಗಿ ಕೇಳ್ತಾರೆ. ಈ ಪಾಯಿಂಟ್ ನೀವು ಫಾಲೋ ಮಾಡಿ. ನಿಜವಾಗ ಗೊತ್ತು ಎಲ್ಲರದ್ದು ಬ್ಯುಸಿ ಲೈಫ್. ಕೆಲವರು ಏನು ಮಾಡ್ತಾರೆ, ವರ್ಕಿಂಗ್ ಪೇರೆಂಟ್ಸ್ ಇರ್ತಾರೆ. ಕೆಲವರು, ನಾನು ಮೊದಲು ವರ್ಕ್ ಮಾಡ್ತಾಯಿದ್ದೆ, ಬಟ್ ಈಗ ಜಾಬ್ ಬಿಟ್ಟಿದ್ದೀನಿ ಅಷ್ಟೇ. ಕೆಲವರು ವರ್ಕಿಂಗ್ ಪೇರೆಂಟ್ಸ್ ಇರ್ತಾರೆ, ಕೆಲವರು ನಾನ್ ವರ್ಕಿಂಗ್ ಇರ್ತಾರೆ. ಸೊ ಇವಾಗ ವರ್ಕಿಂಗ್ ಪೇರೆಂಟ್ಸ್ ಆದ್ರೂ ನಾನ್ ವರ್ಕಿಂಗ್ ಪೇರೆಂಟ್ಸ್ ಆದರೂ ಕೂಡ ಟೈಮ್ ಮಕ್ಕಳಿಗೆ ಕೊಡಬೇಕು ಅನ್ನೋದು ಕೊಡಲೇಬೇಕು. ಇವಾಗ ನಾವು ಫೋನ್ ಜೊತೆ ಸ್ವಲ್ಪ ಒಂದು 5 ನಿಮಿಷ 10 ನಿಮಿಷ ಅರ್ಧ ಗಂಟೆ ಫೋನ್ ಹಿಡ್ಕೊಂಡು ನೋಡ್ತಾನೇ ಇರ್ತೀವಿ, ಏನು ಎತ್ತ ಅಂತ ಹೇಳ್ಬಿಟ್ಟು. ಅದೇ ಟೈಮಲ್ಲಿ ನೀವು ಫೋನ್ ನೋಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಫೋನ್ ನೋಡಿ, ಆದರೆ ಆ ಫೋನ್ ನೋಡೋ ಸಮಯನ ಕಡಿಮೆ ಮಾಡಿಕೊಂಡು ಮಕ್ಕಳಿಗೆ ಟೈಮ್ ಕೊಟ್ಟಾಗ ಆಟೋಮೆಟಿಕ್ಕಾಗಿ ಮಕ್ಕಳು ನಮ್ಮ ಮಾತು ಕೇಳ್ತಾರೆ. ಸೊ ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು, ನಾವು ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದೀವಲ್ಲ, ಈ ಟೈಮ್ ಸ್ಪೆಂಡ್ ಮಾಡಿರೋದೇ ನಾವು ಇನ್ನೊಂದು ಪಾಯಿಂಟ್ಗೆ ಜಂಪ್ ಆಗೋಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಅವ್ರ ಜೊತೆ ಮಾತಾಡಿ ಅವ್ರ ಮೈಂಡನ್ನ ನಮ್ಮ ಕಡೆಗೆ ತೊಗೊಂಡಾಗ ಅವ್ರು ನಮ್ಮ ಮಾತು ಕೇಳೋಕ್ಕೆ ಶುರು ಮಾಡ್ತಾರೆ. ಸೊ ಆಗ ಅವ್ರಿಗೆ ಎತ್ಕೊಂಡು ಬಾ, ಆವಾಗ ಮಕ್ಕಳಿಗೆ ಹೇಳಬೇಕು, ನೀನು ಹೋಮ್ವರ್ಕ್ ಬುಕ್ ಎತ್ಕೊಂಡು ಬಾ, ನೀನು ಏನು ರೀಡಿಂಗ್ ಇದೆಯೋ ಅದನ್ನು ತೊಗೊಂಬಾ ಅಂತ ಹೇಳಬೇಕು. ಸೊ ಅವರು ಆವಾಗ ಒಂದು ಕಡೆ ಕುತ್ಕೋಬೇಕು. ಹೋಮ್ವರ್ಕ್ ಎಲ್ಲ ಮಾಡಿಕೊಳ್ಳೋ ಟೈಮಲ್ಲಿ ಟಿ ವಿ ಹಾಕಕ್ಕೆ ಹೋಗಬೇಡಿ ಮೇಯ್ನು. ಆ್ಯಂಡ್ ಫೋನ್ ಯೂಸ್ ಮಾಡಬೇಡಿ. ನೀವು ಕುತ್ಕೊಂಡು 1/4 ಗಂಟೆ ಹೇಳ್ಕೊಟ್ರೂ ಸಾಕು, ಆ 1/4 ಗಂಟೆನ ವ್ಯಾಲ್ಯೂಯಬಲ್ ಆಗಿರಬೇಕು. ನೀವು ಹೇಳ್ಕೊಟ್ಟಿರೋದು ಅವ್ರ ಮೈಂಡಿಗೆ ರೀಚ್ ಆಗಬೇಕು, ಮೈಂಡಲ್ಲಿ ಹೋಗಿ ಕುತ್ಕೋಬೇಕು. ಸೊ ಆ ಥರ ಕುತ್ಕೋಬೇಕು ಅಂದಾಗ ನೀವು ಚಾಟಿಂಗ್ ಮಾಡ್ಕೊತ ಹೇಳ್ಕೊಡೋದು ಅಥವಾ ಟಿ ವಿ ನೋಡ್ಕೊತ ಹೇಳ್ಕೊಡೋದು ಆ ಥರ ಎಲ್ಲ ಮಾಡಿದ್ರೆ ಅವ್ರಿಗೆ ಅಷ್ಟು ಬೇಗ ಮೈಂಡ್ಗೆ ಹೋಗೋದಿಲ್ಲ. ಸೊ ನೀವೇನು ಮಾಡಬೇಕು, ಟಿ ವಿ ಅವಾಯ್ಡ್ ಮಾಡಿ, ಫೋನ್ ಅವಾಯ್ಡ್ ಮಾಡಿ, ಇವೆಲ್ಲ ಅವಾಯ್ಡ್ ಮಾಡಿ ಅವ್ರಿಗೆ ಕುತ್ಕೊಂಡು ಹೇಳ್ಕೊಡಿ. ಈಗ ಮಕ್ಕಳಿಗೆ ಏನು ಸ್ಕೂಲಲ್ಲಿ ಹೋಮ್ವರ್ಕ್ ಕೊಟ್ಟಿರ್ತಾರಲ್ಲ, ನೀವು ಅಲ್ಲೇ ಅರ್ಥ ಮಾಡ್ಕೋಬೇಕು. ಇವತ್ತಿನ ಹೋಮ್ವರ್ಕ್ ಅವ್ರು ಇದು ಕಳಿಸಿದ್ದಾರೆ. ಫಾರ್ ಎಕ್ಸಾಂಪಲ್ ಅವರು ಏನು ಕೊಟ್ಟಿರ್ಬೋದು, ಮ್ಯಾಥಲ್ಲೇ ತೊಗೊಳ್ಳೋಣ, 2 ಟೇಬಲ್ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ. ಇವತ್ತು ಹೋಮ್ವರ್ಕಲ್ಲಿ ಅವ್ರ ಕ್ಲಾಸಲ್ಲಿ 2 ಟೇಬಲ್ ಮಾಡಿರ್ತಾರೆ. ಈ ಟೇಬಲ್ನ ನೀವು ಮಾಡಿಸಿ, ಇದನ್ನು ಪ್ರಾಕ್ಟೀಸ್ ಮಾಡಿಸಿ, ಮಕ್ಕಳಿಗೆ ಚೆನ್ನಾಗಿ ಅದನ್ನು ನೋಟೆಡ್ ಮಾಡಿಸಿ ಕಳಿಸಿರ್ತೀರ. ಸೊ ನಿಮ್ಮ ಮೈಂಡ್ಗೆ ಏನು ಬರಬೇಕು, ನೆಕ್ಸ್ಟ್ ಪಾಯಿಂಟು, 2 ಟೇಬಲ್ ಕೊಟ್ಟಿದ್ದಾರಲ್ಲ, ನೆಕ್ಸ್ಟ್ ನಾವು ಯಾವುದು, ಡೋಂಟ್ ಡಿಪೆಂಡ್ ಆನ್ ಟೀಚರ್ಸ್ ಮೇಲೆ ಡಿಪೆಂಡ್ ಆಗೋಕ್ಕೆ ಹೋಗಬೇಡಿ. ಟೀಚರ್ಸ್ ಹೇಳ್ಕೊಡ್ತಾರೆ ಪಾಪ, ಅವರೇನು ಹೇಳ್ಕೊಡೋದಿಲ್ಲ ಅಂತಲ್ಲ. ಅಂದರೆ ಟೀಚರ್ಗೂ ಈಸಿ ಆಗಬೇಕು, ಈ ಕಡೆ ಪೇರೆಂಟ್ಸ್ಗೂ ಈಸಿ ಆಗಬೇಕು. ಅದು ಪ್ಲೇಫುಲ್ಲಾಗಿ ಆಟ ಆಡಬೇಕು, ಪ್ಲೇಫುಲ್ಲಾಗಿ ಕಲಿತಾ ಹೋಗ್ಬೇಕು ಅಂತಂದರೆ, ಈಗ ಅವರು 2 ಟೇಬಲ್ ಕಾನ್ಸೆಪ್ಟ್ನ ಆಲ್ರೆಡಿ ಹೇಳ್ಕೊಡ್ತಾ ಇದ್ದಾರೆ ಅಂದಾಗ ನೀವು ಯಾವ್ದು ಮಾಡಬೇಕು, ಇಲ್ಲಿ 2 ಟೇಬಲ್ಲೂ ಅವ್ರು ಕಲಿಸ್ಕೊತ 3 ಟೇಬಲ್ನ ಸ್ಟಾರ್ಟ್ ಮಾಡ್ಕೋಬೇಕು. ಅಂದರೆ ನೀವು ಸ್ಕೂಲಲ್ಲಿ ಏನು ಮಾಡ್ತಾರೆ ಅನ್ನೋದನ್ನು ಮುಂಚಿತವಾಗಿ ಅದನ್ನು ಯೋಚನೆ ಮಾಡಿ ಮುಂಚಿತವಾಗಿಯೇ ಆ ಪಾಯಿಂಟ್ ತೊಗೊಂಡು ನೀವು ಅವ್ರಿಗೆ ಹೇಳ್ಕೊಡ್ತಾ ಹೋದರೆ ನಿಮಗೂ ಈಸಿ ಆಗುತ್ತೆ. ಟೀಚರ್ಸ್ಗೆ ಈಸಿ ಅಂತಲ್ಲ, ಓಕೆ ಮಕ್ಕಳ ಇವ್ರು ತುಂಬ ಚೆನ್ನಾಗಿ ಓದ್ತಾರಪ್ಪ, ಮಕ್ಕಳು ಅವ್ರ ಪೇರೆಂಟ್ಸ್ ತುಂಬ ಕಷ್ಟಪಟ್ಟು ಹೇಳ್ಕೊಡ್ತಾ ಇದ್ದಾರೆ, ಅದಕ್ಕೆ ಇಷ್ಟು ಇನ್ವಾಲ್ವ್ಮೆಂಟ್ ಇದೆ ಸ್ಟಡೀಸಲ್ಲಿ ಅನ್ನೋದು ನಿಮಗೂ ಒಂದು ರೆಕಗ್ನೈಸ್ ಸಿಗುತ್ತೆ. ಕ್ಲಾಸ್ ರೂಮ್ಸ್ ಟೀಚರ್ಸ್ ಹತ್ರ ರೆಕಗ್ನೈಸ್ ಸಿಗುತ್ತೆ. ಹಾಗೆ ಮಗು ಕೂಡ ಎಲ್ಲ ಫಾರ್ವರ್ಡ್ ಆಗೇ ಇರ್ತಾನೆ, ಚೆನ್ನಾಗಿ ಓದೋದ್ರಲ್ಲಾಗಲಿ ಬರೆಯೋದ್ರಲ್ಲಾಗಲಿ. ನಮ್ಮ ಎಫರ್ಟು ಸ್ವಲ್ಪ
100% ಅಂತಲ್ಲ, 100% ಅಟ್ಲೀಸ್ಟ್ ಒಂದು 40% ಆದರೂ ಇದ್ದರೆ ಟೀಚರ್ಸ್ ಮೇಲೇ ಡಿಪೆಂಡ್ ಆಗ್ದಿರ ನಮ್ಮ ಕಡೆಯಿಂದನೂ ಅದು ಇದ್ದಾಗ ಏನಾಗುತ್ತೆ, ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರನೇ ನಾವು ಟೈಮ್ ಕೊಟ್ಟು ಒಂದು ಹೇಳ್ಕೊಡ್ತೀವಿ ಅಂದಾಗ ನಮ್ಮ ಮಕ್ಕಳೇ ತಾನೇ ಚೆನ್ನಾಗಿರ್ತಾರೆ, ನಮ್ಮ ಮಕ್ಕಳೇ ತಾನೇ ಚೆನ್ನಾಗಿ ಓದ್ತಾರೆ, ಬೇರೆ ಯಾರು ಓದಲ್ವಲ್ಲ. ನಮ್ಮ ಮಕ್ಕಳೇ ಚೆನ್ನಾಗಿ ಓದ್ತಾರೆ, ನಮ್ಮ ಮಕ್ಕಳಿಗೋಸ್ಕರನೇ ನಾವು ಹೇಳ್ಕೊಡ್ಬೇಕಾಗುತ್ತೆ. ಅವರ ಟೀಚರ್ ಇರೋದೇನಕ್ಕೆ, ಅವ್ರು ಹೇಳ್ಕೊಡ್ತಾರಲ್ವ, ನಾವು ಯಾಕೆ ಹೇಳ್ಕೊಡ್ಬೇಕು. ನನ್ನ ಫ್ರೆಂಡ್ ಒಬ್ಬರಿದ್ದರು, ನನ್ನ ಫ್ರೆಂಡ್ ಹೇಳ್ತಾಯಿದ್ರು, ಏನು ನಾವೇನಾದರೂ ಮನೇಲಿ ಹೇಳ್ಕೊಡೋಣ, ಚೆನ್ನಾಗಿ ಹೇಳ್ಕೊಟ್ರೆ ಚೆನ್ನಾಗಿರುತ್ತಲ್ವ, ಸ್ವಲ್ಪ ಚೆನ್ನಾಗಿ ಕಲಿತಾರೆ ಅಂತ ಅಂದಾಗ ನನ್ನ ಫ್ರೆಂಡ್ ಏನು ಹೇಳ್ತಾಯಿದ್ರು ಅಂದರೆ, ಅವರೇ ಅಷ್ಟು ಲಕ್ಷಗಟ್ಟಲೆ ಫೀಸ್ ಕಟ್ತೀವಿ, ಅವ್ರು ಇರೋದೇನಕ್ಕೆ, ಅವರೇ ಹೇಳ್ಕೊಡ್ಲಿ ಬಿಡು, ನಾವ್ಯಾಕೆ ಹೇಳ್ಕೊಡ್ಬೇಕು ಅಂತ ಹೇಳ್ತಾಯಿದ್ರು. ಇದೆಲ್ಲ ಓಕೆ, ನಾವು ಲಕ್ಷಗಟ್ಟಲೆ ಫೀಸ್ ಕಟ್ತೀವಿ, ಫೀಸ್ ಇವಾಗ ಯಾವುದೇ ನಾರ್ಮಲ್ ಸ್ಕೂಲ್ಸ್ಗೆ ಹೋದ್ರೂ ಕೂಡ ಲಕ್ಷ ಆಗೇ ಆಗುತ್ತೆ. ಮಕ್ಕಳನ್ನ ಓದಿಸ್ಬೇಕಂತಂದರೆ ಸ್ಟಾರ್ಟಿಂಗಲ್ಲಿ LKG UKG ಎಲ್ಲ ಮಾಡಿಸ್ಬೇಕಂದ್ರೆ ಲಕ್ಷ ಆಗೇ ಆಗುತ್ತೆ. ಸೊ ನಾವು ಆ ಥರ ಯೋಚನೆ ಮಾಡಬಾರ್ದು. ನೀನು 1 ಲಕ್ಷ ಕಟ್ಟು, 2 ಲಕ್ಷ ಕಟ್ಟು, 50,000 ಕಟ್ಟು, 10,000 ಕಟ್ಟು, ಗೌರ್ಮೆಂಟ್ ಸ್ಕೂಲ್ ಕಳಿಸು ಅಥವಾ ಪ್ರೈವೇಟ್ ಸ್ಕೂಲ್ಸ್ಗೆ ಕಳಿಸು. ಬಟ್ ನಿನ್ನ ಎಫರ್ಟ್ ಅಂತ ಇದ್ದಾಗ ನಿನ್ನ ಮಗನ ಅಥವಾ ನಿನ್ನ ಮಗಳ ಭವಿಷ್ಯದ ಮೇಲೇ ಅದು ಇರುತ್ತೆ ಹೊರತು ಅಷ್ಟು ಅವ್ರನ್ನ ನೀನು ಬೇಸಿಂದ ಅವ್ರನ್ನ ತಿದ್ದುತ್ತಾ ಇದೀಯ ಅಂತಲೇ ಅರ್ಥ ಮಾಡ್ಕೋಬೇಕು. ಅವ್ರಿಗೆ ಇವಾಗ ದುಡ್ಡು ಕೊಟ್ಬಿಟ್ಟಿದ್ದೀವಿ, ನಾವೇನು ಪರ್ಸ್ನಲ್ ಕೇರ್ ತೊಗೊಳೋದೇನು ಬೇಕಾಗಿಲ್ಲ, ಎಲ್ಲ ಟೀಚರ್ಸೇ ನೋಡ್ಕೊಳ್ತಾರೆ ಅಂತಂದರೆ ಅವರು ಅಷ್ಟೇ, ಮಗುನು ಹೋದ ಪುಟ್ಟ ಅದೇ ಆಗುತ್ತೆ. ಅಲ್ಲೂ ಟೀಚರ್ಸ್ ಏನು ನೀನು 1 ಲಕ್ಷ ಕೊಟ್ಟಿದ್ದೀಯಾ ಅಂತ ಹೇಳ್ಬಿಟ್ಟು ಟೀಚರ್ ಒಂದೇ ಮಗುನ ಕಾನ್ಸಂಟ್ರೇಟ್ ಮಾಡ್ತಾರೆ, ಮಾಡಲ್ಲ ತಾನೆ. ಎಲ್ಲ ಮಕ್ಕಳು ಇರ್ತಾರೆ, ಎಲ್ಲ ಮಕ್ಕಳಿಗೂ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಅವ್ರು ಗುಂಪಲ್ಲಿ ಪಾಠ ಮಾಡ್ತಾರೆ. ಈಗ ಪರ್ಸ್ನಲ್ಲಾಗಿ ಕೇರ್ ತೊಗೋಬೇಕಂದ್ರೆ ನೀನು ಟ್ಯೂಷನ್ಗೆ ಹಾಕಬೇಕು. ಇವಾಗ ಏನಾಗಿದೆ ಅಂದರೆ ಟ್ಯೂಷನ್ ಕೂಡ ಒಂದು ಬಿಸ್ನೆಸ್ ಆಗಿ ಹೋಗ್ಬಿಟ್ಟಿದೆ. ಟ್ಯೂಷನ್ನಲ್ಲೂ ಪರ್ಸ್ನಲ್ಲಾಗೆ ಕೇರ್ ತೊಗೊಂಡು ಯಾವ ಮಕ್ಕಳಿಗೂ ಹೇಳ್ಕೊಡೋದಿಲ್ಲ. ಸೊ ಅಲ್ಲೂ ಅಷ್ಟೇ ಗುಂಪಾಗೆ ಹೇಳ್ಕೊಡ್ತಾರೆ. ಅಂಥ ಟೈಮಲ್ಲಿ ನಾವೇನು ಮಾಡಬೇಕು, ಟೈಮ್ ಇಲ್ಲದೆ ಇರೋ ಪೇರೆಂಟ್ಸ್ ಟ್ಯೂಷನ್ಗೂ ಹಾಕಿರ್ತಾರೆ, ಆದರೆ ಟ್ಯೂಷನ್ನಲ್ಲೂ ಏನು ಓದ್ತಾ ಇದ್ದಾನೆ ಮಗು ಅನ್ನೋದು ಕೂಡ ನೀವೊಂದು ಏನು ಎಕ್ಸಾಮಿನೇಷನ್ ಮಾಡಬೇಕಾಗುತ್ತೆ. ಮಗು ಓದ್ತಾ ಇದ್ದಾನ ಇಲ್ವಾ, ಎಷ್ಟು ಇಂಪ್ರೂವ್ ಆಗಿದ್ದಾನೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಂಡು ಮನೆಯಲ್ಲೂ ಕೂಡ ಅದು ತಿಳ್ಕೊಳಕ್ಕಾದ್ರೂ ಒಂದು ಟೆಸ್ಟ್ ಅಂತಾದ್ರೂ ಅವ್ರನ್ನ ಕ್ವಶನ್ಸ್ ಕೇಳೋದು ಏನಾದರೂ ಒಂದು ಮಾಡ್ತಾ ಇದ್ದರೆ ನಿಮ್ಗೆ ಅರ್ಥ ಆಗುತ್ತೆ ನಿಮ್ಮ ಮಗು ಯಾವ ಸ್ಟೇಜಲ್ಲಿದ್ದಾನೆ ಓದೋದ್ರಲ್ಲಿ ಅಂತ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇದೇನಪ್ಪ ಅಂತಂದರೆ ನಾವು ಫಸ್ಟು ಮೊದಲನೇ ಪಾಯಿಂಟ್ ಬಂದುಬಿಟ್ಟು ಏನು ಮಕ್ಕಳಿಗೆ ಟೈಮ್ ಕೊಡಬೇಕು. ಆಮೇಲೆ ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ನಾವು ಏನೇ ಕೆಲಸಗಳಿದ್ರು ಯಾವುದೇ ವರ್ಕ್ ಇದ್ದರೂ ಕೂಡ ನಾವು ಅದನ್ನೆಲ್ಲ ಬಿಟ್ಟು ಬಂದು ಮಕ್ಕಳಿಗೆ ಓದೋದಾಗಲಿ ಬರೆಯೋದಾಗಲಿ ಟೀಚರ್ಸ್ ಮೇಲೆ ಡಿಪೆಂಡ್ ಆಗದಿರೋ ಓದೋದಾಗಲಿ ಬರೆಯೋದಾಗಲಿ ಹೇಳ್ಕೊಡ್ತಾ ಇದ್ದೀವಿ ಅಂತಂದರೆ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರನೇ ಇರುತ್ತೆ. ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಾರೆ ಅನ್ನೋ ಕಾರಣಕ್ಕೆ ತಾನೇ ನಾವು 1 ಲಕ್ಷ ಕೊಟ್ಟು ಚೆನ್ನಾಗಿ ಓದಲಿ ಅಂತಲೇ ಓದಿಸ್ತೀವಿ. ಅದರಲ್ಲಿ ನಮ್ಮ ಒಂದು 10% ಆದರೂ ನಾವು ಹೇಳ್ಕೊಟ್ಟಿದ್ದೀವಿ ಅಂತಂದರೆ ಆ ಮಗು ಇನ್ನೂ ಚೆನ್ನಾಗಿ ಓದ್ತಾನೆ. ಆವಾಗ ಅದು ರೆಕಗ್ನೈಸ್ ಯಾರಿಗೆ ಸಿಗುತ್ತೆ? ಪೇರೆಂಟ್ಸ್ಗೆ ಎಲ್ಲ ಸಿಗುತ್ತೆ, ಬೇರೆ ಯಾರಿಗೂ ಸಿಗಲ್ವಲ್ಲ, ಟೀಚರ್ಗೆ ಸಿಗುತ್ತೆ. ಟೀಚರ್ ಹೇಳ್ಕೊಡ್ತಾರೆ, ಓಕೆ ಎಲ್ಲರೂ ಹೇಳ್ತಾರೆ ಟೀಚರ್ ಚೆನ್ನಾಗಿ ಹೇಳ್ಕೊಡ್ತಾರಪ್ಪ, ನಮ್ಮ ಎಫರ್ಟು ಇರುತ್ತಲ್ವ. ಆಗ ಟೀಚರೇ ಹೇಳ್ತಾರೆ, ನೀವು ಹೋಗಿ ಟೀಚರ್ನ ಹೊಗಳ್ತೀರ, ನೀವು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಆಗ ನೀವು ಹೇಳ್ಕೊಟ್ಟಿದ್ದೀರಾ ಅಂತಂದರೆ ಆ ಟೀಚರೇ ನಿಮ್ಮನ್ನು ಹೊಗಳ್ತಾರೆ, ಅಯ್ಯೋ ನಿಮ್ಮ ಎಫರ್ಟ್ ಕೂಡ ತುಂಬ ಇದೆ, ನಿಮ್ಮ ಎಫರ್ಟ್ ಇರೋದಕ್ಕೆ ನಿಮ್ಮ ಮಗು ಇಷ್ಟು ಚೆನ್ನಾಗಿ ಓದ್ತಾ ಇದ್ದಾನೆ ಅನ್ನೋ ಏನು ಅಪ್ರಿಸಿಯೇಷನ್ ನಿಮಗೆ ಕೂಡ ಸಿಗುತ್ತೆ. ಸೊ ಇಷ್ಟೆಲ್ಲ ನೀವು ಮಾಡಲೇಬೇಕಾಗುತ್ತೆ ಮಗು ಚೆನ್ನಾಗಿ ಓದಬೇಕು ಅಂತಂದರೆ. ಥರ್ಡ್ ಪಾಯಿಂಟ್ ಬಂದುಬಿಟ್ಟು ಅಪ್ರಿಸಿಯೇಷನ್ ಅವಾರ್ಡ್ ಅಂತ. ಸೊ ಈಗ ನಾನು ಈ ರೂಲ್ಸ್ ಎಲ್ಲ ಹೇಳ್ತಾ ಇರೋದು, ಈ ಪಾಯಿಂಟ್ಸ್ ಎಲ್ಲ ಹೇಳ್ತಾ ಇರೋದು ಏನಕ್ಕಪ್ಪ ಅಂತಂದರೆ ನಮ್ಮ ಮಕ್ಕಳನ್ನ ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಅವ್ರನ್ನ ಇಂಪ್ರೂವ್ ಮಾಡಬೇಕು, ಸ್ಟಡೀಸಲ್ಲಿ ಇಂಪ್ರೂವ್ ಮಾಡಬೇಕು. ಆಟನೇ ಆಡೋ ಮಕ್ಕಳನ್ನ ಯಾವ ರೀತಿ ಕರ್ಕೊಂಬಂದು ಸ್ಟಡೀಸಲ್ಲಿ ಕೂರಿಸ್ಬೇಕು, ಅವ್ರಿಗೆ ಇಂಟ್ರೆಸ್ಟ್ ಯಾವ ಥರ ತೋರಿಸ್ಬೇಕು ಬೇಸಿಂದನೇ. ಈಗ ನನ್ನ ಮಗು UKG ಓದ್ತಾ ಇದ್ದಾನೆ, ಸೊ ಬೇಸಿಂದನೇ ಅವ್ರಿಗೆಲ್ಲ ಹೇಳ್ಕೊಡ್ತಾ ಹೋಗಿದ್ದೀವಿ ಅಂದರೆ ಆ ಬೇಸು ನೀನು ಫೌಂಡೇಶನ್ ಚೆನ್ನಾಗಿ ಮಾಡಿ ಕೊಟ್ಟಿದ್ದೀಯ ಅಂದರೆ ಆಟೋಮೆಟಿಕ್ಕಾಗಿ ಅವ್ರ ಮೈಂಡಲ್ಲಿ ಕುತ್ಕೊಂಡ್ಬಿಡುತ್ತೆ, ನಾನು ಈ ಟೈಮ್ಗೆ ಇದೇ ಮಾಡಬೇಕು ಅದೇ ಮಾಡಬೇಕು ಚೆನ್ನಾಗಿ ಓದಬೇಕು ಅನ್ನೋದು ಅವ್ರಿಗೆ ಆಲ್ರೆಡಿ ಗೊತ್ತಾಗುತ್ತೆ. ಯಾಕಂದರೆ ಈಗ ಎಲ್ಲರೂ ಅಷ್ಟೇ ಓದೋದ್ರಲ್ಲಿ ಅಥವಾ ಓದೋದ್ರಲ್ಲೇ ಅಂದ್ಕೊಳ್ಳೋಣ, ಯಾವಾಗೂ ಚೆನ್ನಾಗಿ ಓದಿ ಒಂದು ಸರಿ ಚೆನ್ನಾಗಿ ಓದಲ್ಲ ಅಂತ ಅನ್ಸ್ಕೊಳ್ಳೋಕ್ಕೆ ಅವ್ರಿಗೂ ಇಷ್ಟ ಆಗಲ್ಲ. ಸೊ ಅವ್ರು ನಾನು ಚೆನ್ನಾಗಿ ಓದಬೇಕು, ಇನ್ನೂ ಚೆನ್ನಾಗಿ ಓದಬೇಕು ಅನ್ನೋ ಹುಮ್ಮಸ್ಸೇ ಬರುತ್ತೆ ಹೊರತು ಅವ್ರು ಡಿಗ್ರೇಡ್ ಆಗೋಕ್ಕೆ ಯಾವತ್ತೂ ಇಷ್ಟಪಡೋಲ್ಲ, ಡಿಮೋಟಿವೇಟ್ ಆಗೋಕ್ಕೂ ಇಷ್ಟಪಡೋದಿಲ್ಲ. ಸೊ ಯಾವಾಗೂ ಅಷ್ಟೇ ಮೋಟಿವೇಟ್ ನಾವು ಮಾಡ್ತಾ ಇರಬೇಕು, ಮಕ್ಕಳು ಮೇಲೆ ಹೋಗ್ತಾ ಇರಬೇಕು. ಸೊ ಈ ಥರ ಇದ್ದಾಗ ಮಕ್ಕಳು ಸ್ಟಡೀಸಲ್ಲೂ ಮುಂದೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಥರ್ಡ್ ಪಾಯಿಂಟ್ ನಾನು ಹೇಳಿದೆ ಅಪ್ರಿಸಿಯೇಷನ್ ಅವಾರ್ಡು ಅಂತ. ಅಪ್ರಿಸಿಯೇಷನ್ ಅವಾರ್ಡು ಏನಕ್ಕೆ ಕೊಡಬೇಕು?
ಈಗ ಮೇನ್ ಪಾಯಿಂಟ್ ಇದು, ಅಪ್ರಿಸಿಯೇಷನ್ ಅವಾರ್ಡ್ ಯಾಕೆ ಕೊಡ್ತೀಯ ಅಂತಂದರೆ, ಈಗ ಮಗುಗೆ ಟೈಮ್ ಕೊಟ್ಟೆ, ಓಕೆ, ಅವ್ನು ನಿನ್ನ ಮಾತು ಕೇಳ್ದ, ಓಕೆ, ಹೋಮ್ವರ್ಕ್ ಮಾಡಿಸಿದ್ರಿ, ಓಕೆ, ಅದು ಸ್ಕೂಲ್ ಹೋಮ್ವರ್ಕ್ ಮಾಡಿಸಿದ್ದೀರಾ, ಓದಿಸಿದ್ದೀರಾ, ಓಕೆ, ಡನ್. ಆದರೆ ಅಪ್ರಿಸಿಯೇಷನ್ ಅವಾರ್ಡ್ ಯಾಕೆ ಬೇಕು ಅಂತಂದರೆ, ನೀನು ಸ್ಕೂಲ್ದೊಂದೇ ಅಲ್ಲ ಅಂತ ನಾನು ಹೇಳಿದ್ನಲ್ಲ, ಈಗ ಸ್ಕೂಲಲ್ಲಿ ಏನು ಮಾಡ್ತಾರೆ ಅನ್ನೋದು ಬಿಟ್ಟು ನೆಕ್ಸ್ಟ್ ಪಾಯಿಂಟ್ ನೀನು ಹೇಳ್ಕೊಡ್ಬೇಕು ಅಂದಾಗ ಮಕ್ಕಳಿಗೆ ಅಪ್ರಿಸಿಯೇಷನ್ ಅವಾರ್ಡ್ ಅಂದಾಗ, ನೋಡ್ತೀನಿ ಈ ಥರ ನೀನು ಏನಾದರೂ ಹೋಮ್ವರ್ಕ್ ಮುಗಿಸಿದ್ಯಾ ಅಂತಂದರೆ, ಓದಿದ್ಯಾ ಅಂತಂದರೆ, ನಾನು ಏನಾದರೂ ನಿನಗೆ ಏನಾದರೂ ಒಂದು ಗಿಫ್ಟ್ ಮಾಡ್ತೀನಿ, ಪ್ರೈಸ್ ಕೊಡ್ತೀನಿ, ಆ ಥರ ಏನಾದರೂ. ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ, ನೋಡಿ, ನಾನು ಮನೆಯಲ್ಲೂ ಕೂಡ ಸ್ಕೂಲ್ ಮೇಲೇ ಡಿಪೆಂಡ್ ಆಗೋದಿಲ್ಲ. ಮನೆಯಲ್ಲಿ ಇದು ಎಷ್ಟು ಇದು ಆಲ್ಮೋಸ್ಟ್ ಇದು 100 ಪೇಜ್ ಬುಕ್ ಇದೆ ನೋಡಿ. ಇದು ಸ್ಕೂಲ್ ಬುಕ್ ಅಲ್ಲ, ನಾನು ಹೇಳ್ಕೊಡ್ತಾ ಇರೋದು ಮಗುಗೆ. ಏನು ಮಾಡ್ತಾಯಿದ್ದೀನಿ, ಇದು ಮನೆಯಲ್ಲಿ ಮಗು ಕಲಿಯುವಂಥ ಬುಕ್ ಇದು ನೋಡಿ. ಇದೆಲ್ಲ ನನ್ನ ರೈಟಿಂಗೆ. ಮನೆಯಲ್ಲಿ ಕಲಿತಾ ಇರ್ತಾನೆ, ಮನೆಯಲ್ಲಿ ಇದೆಲ್ಲ ಕಲಿತಾ ಇರ್ತಾನೆ. ನೋಡಿ, ಈ ಥರ ಅವ್ರು ಕಲ್ತಿರೋದ್ರಲ್ಲಿ ನೀವೇನಾದರೂ ಡಿಕ್ಟೇಷನ್ ಅಂತ ಮಾಡೋದು ಅಥವಾ ಸ್ಪೆಲ್ಲಿಂಗ್ಸ್ ಕೇಳೋದು, ಸೊ ಈ ಥರ ಎಲ್ಲ ಇರುತ್ತೆ. ಇನ್ನೊಂದು ಬುಕ್ ತೋರಿಸ್ತೀನಿ. ನೋಡಿ, ನಾವು ಎಕ್ಸ್ಟ್ರಾ ಹೇಳ್ಕೊಡ್ಬೇಕು ಅಂತ ಹೇಳಿದ್ನಲ್ಲ, ಇದೆಲ್ಲ ನೋಡಿ, ಕಾಣಿಸ್ತಾ ಇದೆಯಾ? ಇದೆಲ್ಲ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಎಕ್ಸ್ಟ್ರಾ ನಾನೇನು ಇಲ್ಲಿ ಟೇಬಲ್ಸು ಹೇಳ್ಕೊಟ್ಟಿದ್ದೀನಿ, ಅದ್ರ ಜೊತೆಗೆ ಇಲ್ಲಿ ನೋಡಿ ಅಡಿಷನ್ ಕೊಟ್ಟಿದ್ದೀನಿ. ಇದು ಸ್ಕೂಲ್ ಅಡಿಷನ್ ಸ್ಮಾಲ್ ಇದು ಹೇಳ್ಕೊಟ್ಟಿದ್ದಾರೆ. ಬಟ್ ಅದ್ರ ಜೊತೆಗೆ ನಾನು ಎಕ್ಸ್ಟ್ರಾ ಮನೇಲಿ ಏನೇನು ವರ್ಕ್ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು, ಇದು ಸ್ಕೂಲಲ್ಲಿ ಇನ್ನೂ ಅವರು 3 ಟೇಬಲ್ 4 ಟೇಬಲ್ ಅದರಲ್ಲೇ ಇದ್ದಾರೆ. ಬಟ್ ನಾನು ಇನ್ನೂ ಹೇಳ್ಕೊಟ್ಟಿದ್ದೀನಿ, ಅವ್ನಿಗೆ ಇವಾಗ 8 ಟೇಬಲ್ವರೆಗೂ ಬರುತ್ತೆ. ಸೊ ಅದನ್ನು ಹೇಳ್ಕೊಡ್ತಾ ಇರ್ತೀನಿ. ಅಡಿಷನ್ ನಾವು ಜೊತೆಗೆ ಸ್ಕೂಲ್ ಮ್ಯಾಥ್ಸ್ ಅಂದರೆ ನೀವು ನಿಜವಾಗ್ಲೂ ಮೈಂಡಲ್ಲಿ ಇಟ್ಕೋಬೇಕಾಗಿರೋ ಪಾಯಿಂಟ್ ಏನಪ್ಪ ಅಂತಂದರೆ, ಮ್ಯಾಥ್ಸ್ ಅಂದರೆ ಅವ್ರು ತುಂಬ ವರ್ಕೌಟ್ ಮಾಡಲೇಬೇಕಾಗುತ್ತೆ. ಮ್ಯಾಥ್ಸ್ ಈಸ್ ವೆರಿ 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 ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ಓಕೆ, ಮಕ್ಕಳಿಗೆ ನೀವು ಜಾಸ್ತಿ ಎಕ್ಸ್ಟ್ರಾ ಎಫರ್ಟ್ ಅದ್ರ ಮೇಲೆ ಹಾಕ್ಬೇಕಂದ್ರೆ ಮ್ಯಾಥ್ ಮೇಲೇ ಹಾಕಬೇಕಾಗುತ್ತೆ ಯಾವಾಗೂ ಅಷ್ಟೇ. ಸೊ ಅಡಿಷನ್ ಕೊಟ್ಟಿದ್ದೀನಿ. ಸಬ್ಟ್ರಾಕ್ಷನ್ ಅವ್ರ ಸ್ಕೂಲಲ್ಲಿ ಹೇಳ್ಕೊಟ್ಟೇ ಇಲ್ಲ, ನಾನು ಸಬ್ಟ್ರಾಕ್ಷನ್ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಸರ್ಕಲ್ ಇದು ನೋಡಿ, ಬಿಗ್ಗರ್ ನಂಬರು, ಸ್ಮಾಲರ್ ನಂಬರು. ಸೊ ಈ ಥರ ಎಲ್ಲ ನಾವು ಹೇಳ್ಕೊಟ್ಟಾಗ ಮಕ್ಕಳು ಏನಾಗುತ್ತಪ್ಪ ಅಂತಂದರೆ ಅವ್ರು ಚೆನ್ನಾಗಿ ಕಲಿತಾ ಹೋಗ್ತಾರೆ. ನೋಡಿ, ಇಲ್ಲಿ ನಾನು ಕನ್ನಡನೂ ಹೇಳ್ಕೊಟ್ಟಿದ್ದೀನಿ. ಇದು ಕನ್ನಡ ನೋಡಿ, ಈ ಥರ ಕನ್ನಡ ಕರೆಕ್ಟ್ ರೈಟಿಂಗ್ ಅಥವಾ ಅಲ್ವಾ ಅನ್ನೋದು, ಇಮೇಜಸ್ ನಾನೇನಾದರೂ ಕೊಟ್ಟಾಗ ಅವ್ರು ಅದಕ್ಕೆ ಇಮೇಜಸ್ ಬರೆಯೋದು, ಅಂದರೆ ಆ ರಿಲೇಟೆಡು. ಈಗ ಆ ಅಂದಾಗ ಇಂದ ಬರುವಂಥ ಯಾವುದಾದ್ರೂ ಒಂದು ಇಮೇಜ್ನ ಡ್ರಾ ಮಾಡೋ ಅಂಥದ್ದು, ಅಥವಾ ಈ ಅಂತ ಬಂದಾಗ ಫಾರ್ ಎಕ್ಸಾಂಪಲ್ ಇರುವೆ ಇದೆ, ಸೊ ಈ ಅಂತ ಬಂದಾಗ ಈರುಳ್ಳಿ ಇದೆ, ಆ ಡ್ರಾಯಿಂಗ್ ಅವ್ರಿಗೇನಾಗುತ್ತೆ ಅವಾಗ, ಹೌದು ಕರೆಕ್ಟು, ಈ ಥರ ಮಾಡೋದ್ರಿಂದ ಅವ್ರಿಗೆ ಡ್ರಾಯಿಂಗ್ ಸ್ಕಿಲ್ಸು ಕೂಡ ಡೆವಲಪ್ ಆಗುತ್ತೆ. ಈ ಕಡೆ ಇದು ಏನು ಆಟ ಆಡ್ಕೊಳ್ತಾ ಇದನ್ನು ಅವರು ಮಾಡೋ ಥರ ಇರುತ್ತೆ. ಸೊ ಅದಾದ ನಂತರ ಇಲ್ಲಿ ನೋಡಿ, ಇಂಗ್ಲೀಷನ್ನು ಕೊಟ್ಟಿದ್ದೀನಿ. ಈ ಥರ ಇಂಗ್ಲೀಷು ಕೂಡ ಕೊಟ್ಟಿದ್ದೀನಿ. ಅದಲ್ಲದೆ ಹಂಗೆ ಡೈಲಿ ಈ ಥರ ಏನಾದರೂ ಒಂದು ಮಾಡಿಸ್ತಾ ಇದ್ದಾಗ ಏನಾಗುತ್ತಪ್ಪ ಅಂತಂದರೆ ಮಕ್ಕಳಿಗೆ ಈಸಿಯಾಗಿ ಅಂದರೆ ನಾವು ಹೇಳ್ಕೊಟ್ಟಂಗೂ ಇರುತ್ತೆ, ಮಕ್ಕಳು ಮಾಡ್ದಂಗೂ ಇರುತ್ತೆ. ಸೊ ನಾನು ಅಪ್ರಿಸಿಯೇಷನ್ ಅವಾರ್ಡ್ ಅಂತ ಯಾಕೆ ಕೊಟ್ಟೆ ಅಂದರೆ, ಇವೆಲ್ಲ ನಾವು ಮಾಡಿಸ್ಬೇಕಲ್ಲ, ಮನೆಯಲ್ಲಿ ಏನು ಮಾಡಿಸ್ತೀವಿ ಅದೆಲ್ಲ ಮಾಡಬೇಕಂತಂದರೆ ಅವ್ರಿಗೆ ಇಂಟ್ರೆಸ್ಟ್ ಬರಬೇಕು. ಇಂಟ್ರೆಸ್ಟ್ ಯಾವ ರೀತಿ ಬರುತ್ತೆ ನೋಡಿಚಿನಿ, ನಾನು ಬಂಗಾರಿ ಅಥವಾ ಏನೋ ಒಂದು ನಾನು ಕೊಟ್ಟಿರೋ ವರ್ಕ್ನ ನೀನು ಫಿನಿಷ್ ಮಾಡಿದ್ದಿ ಅಂದರೆ ನಿನಗೊಂದು ಅವಾರ್ಡ್ ಕೊಡ್ತೀನಿ, ಅಥವಾ ನಿನ್ಗೇನಾದರೂ ಒಂದು ಕೊಡ್ತೀನಿ ಅಂತ ಗಿಫ್ಟ್ ಅಂತ. ಹಾಗಂತ ನೀವು ಚಾಕ್ಲೇಟ್ ಕೊಡ್ತೀನಿ, ನಾನು ದುಡ್ಡು ಕೊಡ್ತೀನಿ ಅಂತ ಆ ಥರ ಎಲ್ಲ ಆಸೆ ಇಡೋಕ್ಕೆ ಹೋಗ್ಬಿಡ್ರಿ. ನಾನು ಅಂಥದ್ದು ಕೊಡಿಸ್ತೀನಿ ಆ ಥರ ಎಲ್ಲ ಆಸೆಗಳಂತೂ ಮಕ್ಕಳಿಗೆ ತುಂಬಕ್ಕೆ ಹೋಗ್ಬಿಡಿ. ಮೈಂಡ್ಗೆ ಯಾವತ್ತೇ ಆಗಲಿ ಮಕ್ಕಳಿಗೆ ನೀನು ಇದು ಮುಗಿಸಿದ್ಯಾ ಅಂದರೆ ನಿನಗೆ ಚಾಕ್ಲೇಟ್ ಕೊಡಿಸ್ಬಿಡ್ತೀನಿ, ನಿನಗೆ ಬೇರೆ ಏನಾದರೂ ಕಾರ್ ಕೊಡಿಸ್ತೀನಿ, ಏರೋಪ್ಲೇನ್ ಕೊಡಿಸ್ತೀನಿ, ಆ ಥರ ಎಲ್ಲ ಯಾವತ್ತಿಗೆ ಆಗಲಿ ಹೇಳಕ್ಕೆ ಹೋಗ್ಬೇಡಿ. ಮಕ್ಕಳು ನಮ್ಮ ಕಾನ್ಸೆಪ್ಟೇ ಇದೆ, ನಲಿತಾ ಕಲಿಬೇಕು ಅಂತ. ನಲಿ ಅಥವಾ ನಲಿ ಕಲಿ ಎರಡೂ ಇದೆ. ಸೊ ಆ ಥರ ಅವ್ರಿಗೆ ಆಟನೂ ಆಡ್ದಂಗೆ ಇರಬೇಕು, ಈ ಕಡೆ ಕಲ್ತಂಗೂ ಇರಬೇಕು. ನಲಿತಾ ಕಲಿಬೇಕು ಅಂತಂದರೆ ನೋಡಿ, ನಾನೇನು ಮಾಡ್ತೀನಿ ಅಂದರೆ ಈ ಥರ ಸ್ಟಾರ್ಸ್ ಈ ಗ್ಲಿಟರ್ ಪೇಪರ್ ಒಂದು ತೊಗೊಂಡು ಬಂದುಬಿಟ್ಟು, ನಾನು ಇದೊಂದೇ ಅಲ್ಲ ಐಡಿಯಾಸ್ ಇನ್ನೂ ಇದೆ.
ಸೊ ಈ ಥರ ಗ್ಲಿಟರ್ ಪೇಪರ್ ತೊಗೊಂಬಂದ್ಬಿಟ್ಟು ಸ್ಟಾರ್ಸು ಚಿಕ್ಕದಾಗಿ ಸ್ಟಾರ್ಸು ಕಟ್ ಮಾಡಿ ಅವನು ಒಂದು ಕೆಲಸ ಮುಗಿಸಿದ್ದಾನೆ, ಹೋಮ್ವರ್ಕ್ ಮಾಡಿದ್ದಾನೆ ಅಂದರೆ ಆ ದಿನ ಅವನಿಗೆ ಸ್ಟಾರ್ ಕೊಡಿ. ನೋಡಿ ಕಲರ್ಫುಲ್ಲಾಗಿ ತೊಗೊಂಬನ್ನಿ, ಕಲರ್ಫುಲ್ಲಾಗಿ ತೊಗೊಂಬಂದು ಈ ಥರ ಏನಾದರೂ ಕಲರ್ಫುಲ್ಲಾಗಿ ತೊಗೊಂಬಂದ್ಬಿಟ್ಟು ಸ್ಟಾರ್ಸ್ ಏನಾದರೂ ಕೊಟ್ಟಾಗ ಅವ್ರಿಗೆ ಯೂಸ್ಫುಲ್ ಆಗುತ್ತೆ, ಅಂದರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ನೋಡಿ ಈ ಥರ ನಾನು ಅಂದರೆ ಅವ್ನ ಮನೇಲಿ ಕೆಲಸ ಮಾಡಿಸೋದಕ್ಕೆ, ಮನೆಯಲ್ಲಿ ಹೋಮ್ವರ್ಕು ಚೆನ್ನಾಗಿ ಓದಬೇಕು ಅನ್ನೋದಕ್ಕೋಸ್ಕರ ಹೇಳಿದ ಮಾತು ಕೇಳಬೇಕು, ಮೇನ್ ಹೇಳಿದ ಮಾತು ಕೇಳಬೇಕು. ಅವನು ಚೆನ್ನಾಗಿ ಹೇಳಿದ್ದಾನೆ, ಗುಡ್ ಬಿಹೇವಿಯರ್ ಅವತ್ತು ಕಾಣಿಸ್ತು ನನಗೆ, ಹೇಳಿದ ಮಾತೆಲ್ಲ ಕೇಳಿದ್ದಾನೆ ಅಂದಾಗ ಅವತ್ತು ಈವ್ನಿಂಗ್ ಏನು ಮಾಡ್ತೀನಿ, ಸ್ಟಾರ್ನ ಕೊಡ್ತೀನಿ. ಸೊ ಈ ಥರ ಕಲರ್ಫುಲ್ ಗ್ಲಿಟರ್ ಪೇಪರ್ಸ್ ತೊಗೊಂಬಂದು ನೀವು ಅವನಿಗೆ ಸ್ಟಾರು, ನೀವು ದೊಡ್ಡ ದೊಡ್ಡ ಸ್ಟಾರ್ ಕಟ್ ಮಾಡಿ ಕೊಡಬೇಕು ಅಂತಲೂ ಏನೂ ಇಲ್ಲ, ಸಣ್ಣದಾಗಿ ಒಂದು ಚಿಕ್ಕ ಸ್ಟಾರ್ ವೈಸ್ ಕಟ್ ಮಾಡಿ ಕೊಟ್ರೂ ಆಗುತ್ತೆ. ನೋಡಿ ಈ ಥರ. ಸೊ ಎಷ್ಟೋ ಖರ್ಚು ಮಾಡ್ತೀರಂತೆ, ಇಂಥದಕ್ಕೆಲ್ಲ ಖರ್ಚು ಮಾಡಿ ಕಾರು, ಬೈಕು, ಏರೋಪ್ಲೇನು ಈ ಥರವೆಲ್ಲ ಕೊಡಿಸೋ ಬದಲು ಈ ಥರ ಚಿಕ್ಕದಾಗಿ ಇಟ್ಕೊಂಡು ನೀವು ಈ ಥರ ಸ್ಟಾರ್ಸ್ ಎಲ್ಲ ಕೊಟ್ಕೊಂಡು ಹೋದರೆ ಅವ್ರಿಗೊಂದು ಅಪ್ರಿಸಿಯೇಷನ್ ಅವಾರ್ಡ್ ಅಂತ ಆಗುತ್ತೆ. ಈಗ ಬಾಯ್ಸ್ಗೆ ಅಂದಾಗ ನಾನು ಈ ಥರ ತೊಗೊಂಡಿದ್ದೀನಿ, ಗರ್ಲ್ಸ್ಗಾದ್ರೂ ಓಕೆನೆ. ಗರ್ಲ್ಸ್ಗೆ ನೀವು ಯಾವ ಥರ ತೊಗೋಬೇಕಾದ್ರೆ ಅಕಸ್ಮಾತ್ ಕ್ರಿಸ್ಟಲ್ಸ್ ತೊಗೊಳ್ಳಿ, ಮಣಿಗಳು ತೊಗೊಳ್ಳಿ. ಕ್ರಿಸ್ಟಲ್ಸಿಂದ ಇವೆಲ್ಲ ಏನು ಮಾಡಬೇಕು ಅಂತ ಹೇಳ್ತೀನಿ. ಸೊ ಇಷ್ಟೆಲ್ಲ ನೀವು ಅವ್ರ ಆ್ಯಕ್ಟಿವಿಟಿ ಎಲ್ಲ ಮುಗಿಸಿದ್ದಾರೆ, ಅವ್ರ ಹೋಮ್ವರ್ಕ್ ಎಲ್ಲ ಮುಗಿಸಿದ್ದಾರೆ, ನೀವು ಹೇಳ್ಕೊಡೋದನ್ನು ಕೇಳ್ತಾ ಇದ್ದಾರೆ, ಮನೇಲಿ ಹೇಳಿದ ಮಾತನ್ನು ಕೇಳ್ತಾ ಇದ್ದಾರೆ, ಕೋಪನೂ ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ ಅಂತಂದರೆ ಯಾವ್ದು ಕಾರಣ, ಆ್ಯಕ್ಟಿವಿಟಿ ಕೂಡ ನಿಮ್ಮ ಕಡೆಯಿಂದನೂ ಆಗ್ತಾ ಇದೆ ಅಂತ ಅರ್ಥ. ಸೊ ಇದೆಲ್ಲ ಆದಾಗ ಇವೆಲ್ಲ ಲಾಸ್ಟಲ್ಲಿ ಅವ್ರು ಕಲೆಕ್ಟ್ ಮಾಡಿರೋಂಥ, ಫಾರ್ ಎಕ್ಸಾಂಪಲ್ ಒಂದು ವಾರಕ್ಕೆ 7 ಪೀಸ್, ಒಂದು ವಾರಕ್ಕೆ 7 ಪೀಸ್ ಸಿಗುತ್ತೆ ಅಂದ್ಕೊಳ್ಳಿ. ಸೊ 7 ಪೀಸ್ ಸಿಗ್ತಾ ಇದೆ ಅಂದಾಗ ಆ ವಾರದ ಎಂಡಲ್ಲಿ ಸ್ಯಾಟರ್ಡೇನೋ ಸಂಡೇನೋ ಕೂರಿಸ್ಕೊಂಡು ಈ ಸ್ಟಾರಲ್ಲಿ ನೀವೇನಾದರೂ ಆ್ಯಕ್ಟಿವಿಟಿ ಮಾಡಿಸಿ ಅಂದರೆ ಫಾರ್ ಎಕ್ಸಾಂಪಲ್ ಏನಾದರೂ ಡ್ರಾಯಿಂಗ್ ಮಾಡಿಸಿ, ಕ್ರಾಫ್ಟ್ ಏನಾದರೂ ಮಾಡಿಸಿ, ಡ್ರಾಯಿಂಗ್ ಮಾಡಿಸ್ಬಿಟ್ಟು ನಾನೇನು ಮಾಡ್ತೀನಿ, ನಾನು ಮಾಡಿರೋದು ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿದ್ದೀನಿ, ಆಲ್ರೆಡಿ ಎತ್ತಿಟ್ಟಿದ್ದೀನಿ, ಬಟ್ ಇವಾಗ ಎದ್ದು ಹೋಗ್ಬೇಕಾಗುತ್ತೆ ತೋರಿಸ್ಬೇಕಂತಂದರೆ. ಸೊ ಮಾಡಿರೋದನ್ನು ತೋರಿಸ್ತೀನಿ. ಏನಾದರೂ ಡ್ರಾ ಮಾಡಿಬಿಟ್ಟು ಅಥವಾ ಒಂದು ಸ್ಕೈ ನೈಟ್ ಸ್ಕೈ ಏನಾದರೂ ಮಾಡಿಬಿಟ್ಟು ಅದಕ್ಕೆ ಆ ಡ್ರಾಯಿಂಗಲ್ಲಿ ಇದನ್ನು ಅಂಟಿಸೋ ಥರ, ಈ ಥರ ಅಂಟಿಸೋ ಥರ ಏನಾದರೂ ಮಾಡ್ಬೋದು. ಈಗ ಗರ್ಲ್ಸ್ ಅಂತ ಹೇಳಿದಾಗ ಸೊ ಅವ್ರಿಗೆ ನೀವೇನು ಮಾಡಬೇಕು, ಗರ್ಲ್ಸ್ ಅಂತ ಹೇಳಿದಾಗ ಕ್ರಿಸ್ಟಲ್ಸ್ ಹೇಳಿದೆ, ಮಣಿಗಳು ಹೇಳಿದೆ, ಈ ಥರ ಏನಾದರೂ ಇದ್ದಾಗ ಆ ಕ್ರಿಸ್ಟಲ್ಸ್ನೇ ತೊಗೊಂಡು ನೀವು ಬೇಕಾದರೆ ಬ್ರೇಸ್ಲೆಟ್ ಮಾಡಿಸ್ಬೋದು ಅವ್ರ ಕೈಲಿ. ಅಂದರೆ ಅವ್ರಿಗೆ ಏನು ಅನಿಸುತ್ತೆ, ಅವಾರ್ಡ್ ನನಗೆ ಅಪ್ರಿಸಿಯೇಷನ್ ಆಗಿ ಗಿಫ್ಟಾಗಿ ನನಗೆ ಕೊಡ್ತಾ ಇದ್ದಾರೆ, ಸೊ ಇದನ್ನೆಲ್ಲ ನಾನು ಕಲೆಕ್ಟ್ ಮಾಡಿ ಅವ್ರು ಸಂಡೇ ಸ್ಯಾಟರ್ಡೆ ಏನು ಮಾಡ್ತಾರೆ, ಅದನ್ನು ಕೂತ್ಕೊಂಡು ಆ ಆ್ಯಕ್ಟಿವಿಟಿನ ಮಾಡ್ತಾರೆ. ಅದರಲ್ಲಿ ಅವ್ರಿಗೆ ತುಂಬ ಖುಷಿ ಕೊಡುತ್ತೆ. ಈಗ ಕ್ರಿಸ್ಟಲ್ ಮಾಡಿರೋದ್ರಲ್ಲಿ ನೆಕ್ ಪೀಸ್ ಏನಾದರೂ ಮಾಡ್ಕೋಬೋದು, ಅಥವಾ ಹ್ಯಾಂಡ್ ಪೀಸ್ ಏನಾದರೂ ಈ ಥರ ಬ್ರೇಸ್ಲೆಟ್ ಏನಾದರೂ ಮಾಡಿ ಅವ್ರು ಹಾಕ್ಕೊಂಡ್ರೆ ಅವ್ರಿಗೂ ಚೆನ್ನಾಗಿ ಕಾಣುತ್ತೆ. ಅವರೇ ಇದೆಲ್ಲ ನನ್ನ ಅಪ್ರಿಸಿಯೇಷನಿಂದ ನಾನು ತೊಗೊಂಡಿರೋದಲ್ವ, ಸೊ ಇದರಿಂದ ನನಗೆ ತುಂಬ ಯೂಸ್ ಆಗುತ್ತೆ ಅಂತ ಅವರು ಖುಷಿನೂ ಪಡ್ತಾರೆ. ನೆಕ್ಸ್ಟ್ ಅವರು ಅಂದರೆ ಆ ಲರ್ನಿಂಗ್ ಹೇಗಿರಬೇಕು ಅಂದರೆ ಪ್ಲೇಯಿಂಗ್ ಥರ ಇರಬೇಕು, ಕಲಿಬೇಕು. ಅವ್ರು ಕಲಿತಾರೆ, ಲರ್ನು ಮಾಡ್ತಾರೆ, ಪ್ಲೇನೂ ಮಾಡ್ತಾರೆ. ಸೊ 2 ಆಟನೂ ಆಡ್ಬೋದು, ಕಲೀಲೂಬೋದಲ್ವ. ಇದೊಂದು ಬೆಸ್ಟ್ ಬೆನಿಫಿಟ್ ಅಂತಲೇ ನಾನು ಅಂದ್ಕೊಳ್ತೀನಿ. ಇದು ಟಾಪ್ ಮೋಸ್ಟ್ ಟಿಪ್ ಅಂತ ಅಂದ್ಕೊಳ್ತೀನಿ. ನೀವು ಎಕ್ಸ್ಟ್ರಾ ಏನಾದರೂ ಮಕ್ಕಳಿಗೆ ಹೇಳ್ಕೊಡ್ಬೇಕಂದ್ರೆ ಅಪ್ರಿಸಿಯೇಷನ್ ಥರ ಏನಾದರೂ ಕೊಡಬೇಕಾಗುತ್ತೆ. ಇನ್ನು 4th ಪಾಯಿಂಟ್ ಬಂದುಬಿಟ್ಟು ಏನಪ್ಪ ಅಂದರೆ ಮಕ್ಕಳಲ್ಲಿ ರೀಡಿಂಗ್ ಏನಾದರೂ ಇಂಪ್ರೂವ್ ಆಗಬೇಕಂದ್ರೆ, ರೀಡಿಂಗ್ ಸ್ಕಿಲ್ ಇಂಪ್ರೂವ್ ಆಗಬೇಕಂದ್ರೆ ಏನು ಮಾಡಬೇಕು, ನೀವು ಮಕ್ಕಳಿಗೆ ರೀಡಿಂಗ್ ಏನಾದರೂ ಕೊಡ್ತಾ ಇರಬೇಕು. ಸೊ ಸ್ಟೋರಿ ಬುಕ್ಸ್ ಏನಾದರೂ ಇದ್ದರೆ ತರಿಸಿ ಕೊಡಿ, ಚೆನ್ನಾಗಿ ಓದಿ ಅಂತ ಹೇಳಿ. ನೋಡಿ, ಆನ್ಲೈನಲ್ಲಿ ಇವಾಗ ಸಿಗುತ್ತೆ, ಕಡಿಮೆ ರೇಟ್ಗೆಲ್ಲ ಸಿಗುತ್ತೆ. ಸ್ಟೋರಿ ಬುಕ್ಸ್ ತೊಗೊಂಡು ಬಂದುಕೊಟ್ರೆ ಅವ್ರಿಗೇನಾಗುತ್ತೆ, ಅವ್ರ ರೀಡಿಂಗ್ ಎಲ್ಲ ಇಂಪ್ರೂವ್ ಆಗುತ್ತೆ. ನೋಡಿ. ಸೊ ಈ ಥರ ಲೆಟರ್ಸ್ ಎಲ್ಲ ಬೋಲ್ಡಾಗಿರಬೇಕು. ಲೆಟರ್ಸ್ ಎಲ್ಲ ಬೋಲ್ಡಾಗಿದ್ದಾಗ ಏನಾಗುತ್ತೆ, ಅವರು ಓದೋಕ್ಕೂ ಈಸಿ ಆಗುತ್ತೆ. ಸೊ ಓದೋಕ್ಕೆ ಈಸಿ ಆದಾಗ ನೋಡಿ, ನಾನು ತರಿಸಿ ಈ ಥರ ಸ್ಟೋರೀಸ್ ಎಲ್ಲ, ತೆನಾಲಿ ರಾಮ ಸ್ಟೋರೀಸು, ಪಂಚತಂತ್ರದ ಸ್ಟೋರೀಸ್ ಆಗಲಿ, ಜಟ್ಕಾ ಸ್ಟೋರೀಸ್ ಆಗಲಿ, ಸೊ ಈ ಥರ ಎಲ್ಲ ಸ್ಟೋರೀಸ್ ಇದ್ದಾವೆ. ಸೊ ಈ ಥರ ಎಲ್ಲ ನಾವು ಮಾಡಿ ಬಿಟ್ಟಾಗ ಅವ್ರಿಗೇನಾಗುತ್ತೆ, ರೀಡಿಂಗ್ ಸ್ಕಿಲ್ಸ್ ಕೂಡ ಇಂಪ್ರೂವ್ ಆಗುತ್ತೆ. ನೀವು ಎಕ್ಸ್ಟ್ರಾ ಆ್ಯಕ್ಟಿವಿಟಿ ಕೊಟ್ಟಾಗ ಅವ್ರಿಗೆ ಆಲ್ರೆಡಿ ರೈಟಿಂಗ್ ಸ್ಕಿಲ್ ಎಲ್ಲನೂ ಬರ್ತಾ ಇರುತ್ತೆ. ಅದ್ರ ಜೊತೆಗೆ ರೀಡಿಂಗ್ ಸ್ಕಿಲ್ ಇಂಪ್ರೂವ್ ಆಗಬೇಕಂದ್ರೆ ಈ ಥರ ಸ್ಟೋರಿ ಬುಕ್ಸ್ ಎಲ್ಲ ತೊಗೊಂಡು ಬಂದು ಇಡಿ. ನೋಡಿ, ನಾನು ಈ ಥರ ಮಕ್ಕಳಿಗೆ ನಮ್ಮ ನೇಚರ್, ನಮ್ಮ ಕಲ್ಚರ್ನೂ ಕೂಡ ಅದ್ರ ಜೊತೆಗೆ ಬೆಳೆಸಬೇಕು ಅಂತಂದರೆ ಸ್ಟೋರಿ ಬುಕ್ಸು, ಆ ಥರ ಪಂಚತಂತ್ರ ಅವು, ತೆನಾಲಿ ರಾಮವು, ಇಂಥ ಅಕ್ಬರ್ ಇಂಥ ಸ್ಟೋರೀಸ್ ಎಲ್ಲ ಇರುತ್ತಲ್ಲ ಅಂಥದ್ರ ಜೊತೆಗೆ ನಮ್ಮ ಇದು ಕಲ್ಚರ್ನು
ಅವರು ನಮ್ಮ ಇದನ್ನು ಕಲ್ತ್ಕೊಂಡು ಹೋಗ್ಬೇಕು ಅಂತಂದರೆ ಈ ಥರ ಸ್ಟೋರೀಸ್ ಬುಕ್ಸು ಕೂಡ ತರಿಸ್ಬಿಟ್ಟು ನೀವು ಇಂಥ ಬುಕ್ಸ್ ತರಿಸಿ ಅವ್ರ ಕೈಲಾದರೂ ಓದಕ್ಕೆ ಬಂದರೆ ಓದಿಸಿ, ಇಲ್ಲಾಂದರೆ ನೀವು ಕುತ್ಕೊಂಡು ಓದಿಸ್ಬಿಟ್ಟು ಅವ್ರಿಗೆ ಹೇಳ್ಕೊಡ್ಬೇಕಾಗುತ್ತೆ. ಸೊ ಅವ್ರಿಗೆ ಫೋನಿಕ್ ಸೌಂಡ್ಸ್ ಯಾವುದೇ ಅವರು ವರ್ಡ್ ಓದಬೇಕಂದ್ರೂ ಕೂಡ ಪ್ರತಿಯೊಂದು ಲೆಟರ್ನ ಸ್ಪೆಲ್ ಮಾಡಿ ಓದಕ್ಕೆ ಹೇಳಿ. ಆ ಸ್ಪೆಲ್ಲಿಂಗ್ಸಲ್ಲಿ ಆ ಲೆಟರ್ದು ಫೋನಿಕ್ ಸೌಂಡ್ ಅವ್ರಿಗೆ ಅರ್ಥ ಆಗುತ್ತೆ. ಆ ಫೋನಿಕ್ ಸೌಂಡಿಂದ ಇದೇ ಸೌಂಡ್ ಬರುತ್ತೆ, ಆ ವರ್ಡ್ನ ಹಿಂಗೆ ಓದಬೇಕು ಅನ್ನೋದು ಅವ್ರಿಗೆ ಈಸಿಯಾಗಿ ಆ ಥರ ಅರ್ಥ ಮಾಡಿಸ್ಬೇಕು. ಪ್ರತಿಯೊಂದು ಬಾರಿ ಅವ್ರು ಓದಬೇಕಂದ್ರೂ ಕೂಡ ವಿತ್ ಸ್ಪೆಲ್ಲಿಂಗ್ ಓದಿದಾಗ ಅವ್ರು ಈಸಿಯಾಗಿ ಓದೋದು ತುಂಬಾ ಬೇಗ ಓದೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಈಗ ಮಕ್ಕಳಿಗೆ ಏನಾಗುತ್ತೆ ಅಂದರೆ ಸೌಂಡ್ಸಿಂದ ಓದೋಕ್ಕೆ ಬಂದುಬಿಡುತ್ತೆ, ಆದರೆ ಸ್ಪೆಲ್ಲಿಂಗ್ಸ್ ಬರೋದಿಲ್ಲ. ಸೊ ನೀವು ಅವಾಗ ಏನು ಮಾಡಬೇಕಂದ್ರೆ ಈ ಸ್ಪೆಲ್ಲಿಂಗ್ಸು ಕೂಡ ಇಂಪ್ರೂವೈಸ್ ಮಾಡಬೇಕಂತಂದರೆ ಸೊ ಈ ಥರ ಆಯ್ತಲ್ಲ, ಸ್ಪೆಲ್ಲಿಂಗ್ಸು ಕೂಡ ಇಂಪ್ರೂವೈಸ್ ಮಾಡಬೇಕಂತಂದರೆ ಏನಾದರೂ 3 ಲೆಟರ್ ವರ್ಡ್ಸು 2 ಲೆಟರ್ ವರ್ಡ್ಸು ಇಂಥವೆಲ್ಲ ಏನು ಆಟ ಆಡ್ಕೊಳ್ತಾ ಆಟ ಆಡ್ತಾ ಇರ್ತಾರೆ ಮಕ್ಕಳು. ಆಲ್ರೆಡಿ ಆಟ ಆಡ್ತಾ ಇರ್ತಾರೆ. ನೀವು ಕಿಚನಲ್ಲಿ ಇರ್ತೀರ, ಏನೋ ಒಂದು ಕೆಲಸ ಮಾಡ್ತಾನೆ ಇರ್ತೀರ ಅಂದ್ಕೊಳ್ಳಿ. ಸೊ ಅಂಥ ಟೈಮಲ್ಲಿ ಏನು ಮಾಡಬೇಕು, ಮಗು ಹತ್ರನೇ ಬಂದು ನೀವು ಓದಿಸ್ಬೇಕು ಹೇಳಬೇಕು ಅಂತ ಏನೂ ಇಲ್ಲ. ನೀವು ಕಿಚನಲ್ಲಿ ಮಾಡ್ತಾನೆ ಏನು ಬಂಗಾರಿ ಬಾಯ್ಗೆ ಏನು ಸ್ಪೆಲ್ಲಿಂಗು, ಬಾಲ್ಗೆ ಏನು ಸ್ಪೆಲ್ಲಿಂಗು, ಆ ಥರ ಅವರು ಆಟ ಆಡ್ತಾ ಇರ್ತಾರೆ. ಕ್ವಿಕ್ಕಾಗಿ ಶಾರ್ಪಾಗಿ ಮೈಂಡ್ ಅಂದರೆ ನೀವು ಈ ಥರ ಯಾವಾಗೂ ಕೇಳಿದ್ದನ್ನೇ ಕೇಳ್ತಾ ಇದ್ದರೆ ಏನಾಗುತ್ತೆ, ಅದು ಶಾರ್ಟ್ ಮೆಮೊರಿಯಲ್ಲಿರೋದು ಲಾಂಗ್ ಮೆಮೊರಿಗೆ ಹೋಗುತ್ತೆ. ಸೊ ನಾವು ಯಾವುದೇ ಒಂದು ಟಾಪಿಕ್ನ ಒಂದೇ ಸರಿ ಹೇಳಿರೋದು ಆ ಶಾರ್ಟ್ ಮೆಮೊರಿಯಲ್ಲಿ ಕೂತ್ಕೊಳ್ಳುತ್ತೆ. ಸೊ ನೀನು ಅದೇ ಟಾಪಿಕ್ನ ರಿಪೀಟೆಡಾಗಿ ಹೇಳ್ತಾ ಇದೆಯಾ ಅಂತಂದರೆ ಅದೇನು ಮಾಡುತ್ತೆ, ಲಾಂಗ್ ಮೆಮೊರಿಗೆ ಹೋಗುತ್ತೆ. ಆವಾಗ ಲಾಂಗ್ ಮೆಮೊರಿಗೆ ಹೋದಾಗ ಅವ್ರಿಗೆ ಈಸಿಯಾಗಿ ಮರ್ತೋಗೋದಿಲ್ಲ, ಮರ್ತೋಗೋ ಸಾಧ್ಯತೆಗಳೇ ಇರೋದಿಲ್ಲ. ಸೊ ಅದು ನೀವು ಅದನ್ನು ಕೂತ್ಕೊಂಡು ಹೇಳ್ಬೇಕು ಅಂತೇನಿಲ್ಲ. ಓಡಾಡ್ಕೊಂಡು ನೀವು ಕೆಲಸ ಮಾಡ್ಕೊಂಡೆ ಕೇಳ್ಬೋದು ಅವ್ರಿಗೆ. ಆವಾಗ ಆ ಟಾಪಿಕ್ ಸ್ಪೆಲ್ಲಿಂಗ್ ಈಸಿಯಾಗಿ ಮೈಂಡಲ್ಲಿ ಕೂತ್ಕೊಳ್ಳುತ್ತೆ. ಈ ಥರ ಯಾವುದೇ ಟೇಬಲ್ಸ್ ಹೇಳ್ಕೊಟ್ರು ಅಷ್ಟೇ, ನೀವು ಆಲ್ಫಾಬೆಟ್ಸ್ ಹೇಳ್ಕೊಡ್ತಾ ಇದ್ರೂ ಅಷ್ಟೇ, ಅಥವಾ ವರ್ಡ್ಸ್ ಏನಾದರೂ ಹೇಳ್ಕೊಡ್ತಾ ಇದ್ರಿ ಅಂತಲೂ ಅಷ್ಟೇ. ಸೊ ಈ ಥರ ಈವನ್ ಮ್ಯಾಥ್ ಅಡಿಷನ್ ಸಬ್ಟ್ರಾಕ್ಷನ್ ಮಾಡಬೇಕು ಅಂದರೂ ಕೂಡ ಜಸ್ಟ್ ಒಂದೇ ಸರಿಗೆ ಒಂದೇ ಒಂದು ವರ್ಡ್ ಕೇಳಿದ್ರೂ ಸಾಕು. ನೀವು ಆ ದಿನಕ್ಕೆ ಒಂದು ವರ್ಡು, ಒಂದು ಸಮ್ ಮೀನ್ಸ್ ಒಂದು ಅಡಿಷನ್ ಕಲ್ತರೂ ಸಾಕಲ್ವ ಮಕ್ಕಳು, ಇಂಪ್ರೂವ್ಮೆಂಟೇ ತಾನೆ, ಅದರಲ್ಲೂ ಕೂಡ ಇಂಪ್ರೂವೈಸ್ ಆಗೇ ಆಗ್ತಾರಲ್ವ. ಸೊ ಇದೆಲ್ಲ ನೀವು ಮಾಡ್ಕೊಂಡು ಬನ್ನಿ. ಜೊತೆಗೆ 5ನೇ ಮೇನ್ ಪಾಯಿಂಟ್ ಏನಪ್ಪ ಅಂದರೆ 5ನೇ ಪಾಯಿಂಟ್. ಸೊ ನಾನು ಹೇಳಿದೆ, ಸ್ಟಾರ್ಟಿಂಗಲ್ಲೇ ಹೇಳಿದೆ, ಸ್ಕೂಲ್ ಮೇಲೆ ಡಿಪೆಂಡ್ ಆಗಬೇಡಿ, ನೀವು ಕೂಡ ಕೂತ್ಕೊಂಡು ಹೇಳ್ಕೊಡ್ತಾ ಇರಿ ಅಂತ. ಈ ಪ್ಲೇಫುಲ್ ಲರ್ನಿಂಗ್ ಅಂತಂದರೆ ನಾನು ಹೇಳಿದೆ. ಸೊ ನೀವು ಎಕ್ಸ್ಟ್ರಾ ಬುಕ್ಸ್ ಕೊಟ್ಟಾಗ ಅವ್ರು ಕಲಿತಾ ಇರ್ತಾರೆ ಅಂತ ಹೇಳಿದ್ನಲ್ಲ, ಈ ಥರ ಎಕ್ಸ್ಟ್ರಾ ಕೊಟ್ಟಾಗ ಕಲಿತಾ ಇರ್ತಾರೆ, ನೀವು ಅದಕ್ಕೊಂದು ಅಪ್ರಿಸಿಯೇಷನ್ ಕೊಡಿ ಅಂತ ಹೇಳಿದೆ. ಸೊ ನಮ್ಮ ಕಡೆಯಿಂದ ಯಾವ ರೀತಿ ಎಫರ್ಟ್ ಇರಬೇಕಪ್ಪ ಅಂತಂದರೆ, ಮಕ್ಕಳಿಗೆ ಹೇಳ್ತಾರೆ ಮಕ್ಕಳು, ಅಯ್ಯೋ ಮಮ್ಮಿ ನಾನು ಡ್ರಾಯಿಂಗ್ ಮಾಡ್ತೀನಿ ಮಮ್ಮಿ, ನನಗೆ ಆಗಲ್ಲ ಮಮ್ಮಿ, ಓದಬೇಕು ಮಮ್ಮಿ, ಹಂಗೆ ಮಮ್ಮಿ ಹಿಂಗೆ ಮಮ್ಮಿ ಅಂತ ಎಲ್ಲ ಹೇಳ್ತಾ ಇರ್ತಾರಲ್ಲ. ನೀವು ಅವಾಗ ಏನು ಮಾಡಬೇಕು ನೋಡಿ, ನಾನು ಈ ಥರ ಬುಕ್ ತರಿಸಿದೆ, ಈ ಥರ ಬುಕ್ಸ್ ತೊಗೊಂಡಿರ್ತೀನಿ. ಅವಾಗ ಏನು ಮಾಡ್ತಾರೆ ಮಕ್ಕಳು ಈ ಥರ ಅಂದರೆ ಅವ್ರಿಗೆ ಡ್ರಾಯಿಂಗು ಇಲ್ಲಿ ಡಿಫ್ರೆನ್ಸಸ್ ಫೈಂಡ್ ಔಟ್ ಮಾಡೋದು, ಇಲ್ಲೇನು ಕಾಣಿಸ್ತಾ ಇದೆ ಇಲ್ಲಿ ಡಿಫ್ರೆನ್ಸಸ್ನ ಫೈಂಡ್ ಔಟ್ ಮಾಡೋದು. ಇದರಿಂದ ಏನು ನಮ್ಗೆ ಅರ್ಥ ಆಗುತ್ತೆ, ಡಿಫ್ರೆನ್ಸಸ್ ಫೈಂಡ್ ಔಟ್ ಮಾಡ್ತಾರೆ ಅಂದರೆ ಅವ್ರ ಥಿಂಕಿಂಗ್ ಕೆಪಾಸಿಟಿ ಇಂಪ್ರೂವ್ ಆಗುತ್ತೆ. ಥಿಂಕಿಂಗ್ ಕೆಪಾಸಿಟಿ ಅಂತಂದರೆ ಡಿಫ್ರೆನ್ಸಸ್ ಮೇಲೆ ಪಿಕ್ಚರಲ್ಲಿ ಇರುತ್ತೆ, ಕೆಳಗಡೆ ಪಿಕ್ಚರಲ್ಲಿ ಯಾವುದೋ ಒಂದೊಂದು ಮಿಸ್ ಆಗಿರುತ್ತೆ. ಸೊ ಅವರು ತಲೆ ಓಡಿಸ್ತಾರೆ, ಇಲ್ಲಿ ಏನಿರ್ಬೋದು ಏನು ಇಲ್ಲ ಅನ್ನೋದ್ರ ಬಗ್ಗೆ ತಲೆ ಓಡಿಸ್ತಾರೆ. ಆಮೇಲೆ ಈ ಥರ ಇದ್ದಾಗ ಇಂಥವೆಲ್ಲ, ಫಾರ್ ಎಕ್ಸಾಂಪಲ್ ಇದರಲ್ಲಿ ಎಷ್ಟು ಟ್ರಯಾಂಗಲ್ಸ್ ಇದೆ ಅಂತ ಕ್ವಶನ್ ಕೇಳಿರ್ಬೋದು. ಸೊ ಇವೆಲ್ಲ ಈಗ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೆಲ್ಲ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಅಂತ ಹೇಳ್ತಾರೆ. ಸೊ ಇಂಥವೆಲ್ಲ ಈಗಿರೋ ಸ್ಟಡೀಸ್ ಯಾವ ರೀತಿ ಇದೆಯಪ್ಪ ಅಂತಂದರೆ, ನಾವು ಚಿಕ್ಕ ಮಕ್ಕಳಿದ್ದಾಗ ಓದೋವಾಗೆಲ್ಲ ಬುಕ್ಕಲ್ಲಿ ಏನಿದೆಯೋ ಅಷ್ಟು ಮಾತ್ರ ಓದ್ತಾ ಇದ್ವಿ. ಇವಾಗ ಹಂಗಲ್ಲ. ಅಂದರೆ ಮಕ್ಕಳೇ ಪೇರೆಂಟ್ಸ್ಗೆ ಹೇಳ್ಕೊಡೋ ಅಷ್ಟು ನಾಲೆಡ್ಜ್ ಮಕ್ಕಳಲ್ಲಿರುತ್ತೆ. ಸೊ ಅಂಥ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕಂದ್ರೆ ನಾವು ಇನ್ನೆಷ್ಟು ನಾಲೆಡ್ಜಬಲ್ ಆಗಿರಬೇಕು ಅಲ್ವಾ. ಸೊ ಈ ಥರ ಕ್ವಶನ್ಸ್ ಬಂದಾಗ ಇವ್ರಿಗೆ ಅದು ಕಲರ್, ಫಾರ್ ಎಕ್ಸಾಂಪಲ್ ಕ್ವಶನ್ಸ್ ಕೊಟ್ಟಿದ್ದಾರೆ, ಬೇರೆ ಏನೋ ಕ್ವಶನ್ಸ್ ಕೊಟ್ಟಿದ್ದಾರೆ, ಏನೋ ಟ್ರಯಾಂಗಲ್ಸ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ನಾವು ಟ್ರಯಾಂಗಲ್ಸ್ ಅವನು ಎಷ್ಟಿದೆ ಅಂತ ಕೌಂಟ್ ಮಾಡಿ ಕೂಡ ನಂಬರ್ ಬರೀತಾನೆ. ಅದ್ರ ಜೊತೆಗೆ ಇದು ಕಲರ್ ಮಾಡಿಬಿಟ್ಟು ಡಿಫ್ರೆಂಟಾಗಿ ಕಲರ್ ಮಾಡು, ಚೆನ್ನಾಗಿ ಕಾಣುತ್ತೆ, ಈ ಕಲರ್ಫುಲ್ ಆಗಿರುತ್ತೆ ಅಂತ ಹೇಳ್ಕೊಟ್ಟಾಗ ಕಲರ್ ಕೂಡ ಅವ್ರಿಗೆ ಡ್ರಾಯಿಂಗೂ ಆಗುತ್ತೆ, ಕಲರಿಂಗೂ ಆಗುತ್ತೆ, ಕಲರಿಂಗ್ ಕೂಡ ಇಂಪ್ರೂವ್ ಆಗುತ್ತೆ. ಜೊತೆಗೆ ಮೆಂಟಲಿ ಅವ್ರಿಗೆ ತುಂಬ ಥಿಂಕಿಂಗ್ ಕೆಪಾಸಿಟಿ ಕೂಡ ಇಂಪ್ರೂವ್ ಆಗುತ್ತೆ. ನೋಡಿ ಈ ಥರ ರೈಮಿಂಗ್, ಈಗ ಇದು ಸ್ಕೂಲಲ್ಲಿ ಕೊಟ್ಟಿರೋ ಅಂಥದ್ದನ್ನು ನಾನು ಹೊರಗಡೆಯಿಂದ ತೊಗೊಂಡ್ಬಂದಿರೋದು. ನೋಡಿ
ಈ ಥರ ಅವ್ರಿಗೆ ಆಲ್ರೆಡಿ ನೀನು ಒಂದು ಕಡೆ ಹೇಳ್ಕೊಟ್ಟಿದ್ಯಾ ಅಂದರೆ ರೈಮಿಂಗ್ ಅಂದರೆ ಅವ್ರಿಗೆ ಜಸ್ಟ್ ಮೀನಿಂಗ್ ಹೇಳಿದ್ರೆ ಸಾಕು. ರೈಮಿಂಗ್ ಅಂದರೆ ಏನು ಅಂದರೆ ಒಂದೇ ಸೌಂಡ್ ಇರೋವಂಥದ್ದು, ಒಂದೇ ಸ್ಪೆಲ್ಲಿಂಗ್ ಇರೋವಂಥದ್ದು, ಬೇರೆ ಅಂತ ಹೇಳಿಕೊಟ್ರೆ ಸಾಕು. ಅವರು ಈಸಿಯಾಗಿ ಅವ್ರು ಮಾಡಿಕೊಂಡು ಹೋಗ್ತಾರೆ. ನಮ್ಮ ಮೇಲೇ ಡಿಪೆಂಡ್ ಆಗಬೇಕು ಅಂತ ಏನಿಲ್ಲ, ನಾವು ಅವೆಲ್ಲ ಕೂತ್ಕೊಂಡು ಹೇಳ್ಕೊಡ್ಬೇಕು ಅಂತ ಏನಿಲ್ಲ. ಸೊ ಇಷ್ಟೆಲ್ಲ ಆದಮೇಲೆ ನೋಡಿ, ಈ ಥರ ಬುಕ್ಸು ನೀವು ತೊಗೊಂಡು ಮನೆಯಲ್ಲಿ ಇಟ್ಕೊಳ್ಳಿ. ಮಕ್ಕಳಿಗೆ ಸ್ಕೂಲಲ್ಲಿ ಹೇಳ್ಕೊಟ್ಟಿರೋದೇ ಅಲ್ಲ, ನಾವು ಕೂಡ ಜೊತೆಗೆ ಹೇಳ್ಕೊಟ್ಟಂಗಿರುತ್ತೆ. ನೋಡಿ, ಇದು ಮೆಂಟಲ್ ಮ್ಯಾಥ್ ಅಂತ, ಇದೂ ಅಷ್ಟೇ ಆಟ ಆಡ್ದಂಗೂ ಇರುತ್ತೆ, ಅವರು ಮಾಡ್ದಂಗೂ ಇರುತ್ತೆ ಅಂತೇಳಿ ನಾನು ತರಿಸ್ಕೊಂಡು ಇಟ್ಕೊಂಡಿದ್ದೀನಿ. ತೊಗೊಂಡ್ಬಂದು ಇಟ್ಕೊಂಡು ಮಗು ಎಲ್ಲೇ ನಾವು ಮಗುನ ಎಲ್ಲೇ ಕರ್ಕೊಂಡು ಹೋದ್ರು ಕೂಡ ಅವ್ನು ಕೇಳ್ತಾನೆ, ಏನು ಮಕ್ಕಳು ಇದು ಗೊತ್ತಲ್ವಾ, ನನಗೆ ಅದು ಬೇಕು ಇದು ಬೇಕು ಕೊಡಿಸು ಅಂತ ಹೇಳ್ಬಿಟ್ಟು ನಾನು ಏನು ಹೇಳ್ತೀನಿ ಹೇಳಿ. ನಾವು ಕಾರ್ಗೆ, ಬೈಕ್ಗೆ, ಇಂಥ ಆಟ ಸಾಮಾನಿಗೆ, ಚಾಕ್ಲೇಟ್ಸ್ಗೆ ದುಡ್ಡಿಡೋ ಬದಲು ಇಂಥದ್ರ ಕಡೆ ಇಟ್ಟರೆ ಡ್ರಾಯಿಂಗೂ ಆಗುತ್ತೆ, ಕಲರಿಂಗ್ ಆಗುತ್ತೆ, ಅವ್ರು ಆಟ ಆಡ್ದಂಗಿರುತ್ತೆ, ಅವ್ರು ಕಲ್ತಂಗೂ ಇರುತ್ತೆ. ಸೊ ಇಂಥದ್ದೆಲ್ಲ ಮಾಡಿಸ್ತಾ ಇದ್ದಾಗ ಅವ್ರು ಈಸಿಯಾಗಿ ಸ್ಟಡೀಸಲ್ಲಿ ಇಂಪ್ರೂವ್ ಆಗ್ತಾರೆ. ಅಯ್ಯೋ ನಾವೇನು ಓದಿಲ್ಲಪ್ಪ, ಮಕ್ಕಳು ಕೂಡ ಏನೂ ಓದಲ್ಲ ಅನ್ನೋ ಮೈಂಡ್ಸೆಟ್ ಇವಾಗ ಇಟ್ಕೋಬೇಡ್ರಿ. ಸೊ ನಮಗೆ ಗೊತ್ತಿರೋದ್ರಲ್ಲಿ ಹೇಳ್ಕೊಟ್ರು ಕೂಡ ಅದರಲ್ಲೇ ಅವರು ಸ್ವಲ್ಪ ಕಲಿತಾರಲ್ವ. ಸೊ ಇಷ್ಟೆಲ್ಲ ಮಾಡಬೇಕು. ಇಷ್ಟೆಲ್ಲ ಮಾಡಿದಾಗೆ ಮಕ್ಕಳು ಇಂಪ್ರೂವ್ ಆಗ್ತಾರೆ. ಸೊ ಇಷ್ಟೆಲ್ಲ ಹೇಳಿದ್ದೀನಿ, ನನಗೆ ಅನಿಸಿರೋ ಟಿಪ್ಸ್. ಅಂದರೆ ನಾನು ಇಷ್ಟು ವರ್ಷ ಟೀಚರಾಗಿ ಕೆಲಸ ಮಾಡಿ ಇಷ್ಟು ಅನುಭವ ತೊಗೊಂಡು ನನ್ನ ಮಗನಿಗೂ ಕೂಡ ಅದೇ ರೀತಿ ಹೇಳ್ಕೊಡ್ತಾ ಇದ್ದೀನಿ ಅಂತಂದರೆ ನಾನು ಏನು ಮಾಡ್ತಾಯಿದ್ದೀನೋ ಅದನ್ನೇ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ಕೂಡ ಈ ಥರ ಟ್ರೈ ಮಾಡಿ, ಖಂಡಿತವಾಗ್ಲೂ ಅಷ್ಟೇ. ಮಕ್ಕಳು ಖುಷಿಯಿಂದ ಕಲಿತು ಇವಾಗಿರೋ ಪೊಸಿಷನ್ ಚೆನ್ನಾಗಿ ಓದ್ತಾ ಇದ್ರೆ ಖುಷಿ, ಸಂತೋಷ, ಅವ್ರಿಗೆ ದೇವರು ಆಶೀರ್ವಾದ ಮಾಡಲಿ. ಶಾರ್ಪ್ ಇರೋ ಮಕ್ಕಳಿಗೆ ಅಥವಾ ಆವ್ರೇಜಾಗಿ ಓದ್ತಾ ಇದ್ದಾರೆ ಅನ್ನೋ ಮಕ್ಕಳಿಗೆ ಈ ಥರದವೆಲ್ಲ ಮಾಡಿಸ್ಕೊಂಡು ನೀವು ಅವ್ರ ಜೊತೆಗೆ ಇನ್ವಾಲ್ವ್ಮೆಂಟ್ ಆದರೆ ನಿಮ್ಮ ಮಕ್ಕಳು ಗೊತ್ತಿರೋದು ನೀವು ಕಲಿಬೋದು, ನಿಮಗೆ ಗೊತ್ತಿರೋದು ಮಕ್ಕಳು ಕಲಿತಾರೆ. ಸೊ ಇದು 2 ವೇ ಪ್ರೊಸೆಸ್ಸಲ್ಲಿ ಆಗ್ತಾಯಿದ್ರೆ ಏನಾಗುತ್ತಪ್ಪ ಅಂತಂದರೆ ಮಕ್ಕಳು ಇನ್ನೂ ಬೇಗ ಇಂಪ್ರೂವ್ ಆಗ್ತಾ ಇರ್ತಾರೆ. ನನ್ನ ಮಗ ಚೆನ್ನಾಗಿ ಓದ್ತಾ ಇಲ್ಲ, ನನ್ನ ಮಗು ಚೆನ್ನಾಗಿ ಓದ್ತಾ ಇಲ್ಲ ಅನ್ನೋದನ್ನು ಬಿಟ್ಟುಬಿಡಿ. ಸೊ ಇದೆಲ್ಲ ನನ್ನ ಪ್ರಕಾರ ಈ ಇನ್ಫಾರ್ಮೇಷನ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೇನೆ. ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬು ಮಾಡ್ಕೊಳ್ಳಿ. ನೆಕ್ಸ್ಟ್ ಏನಾದರೂ ಈ ಟಾಪಿಕ್ಸಲ್ಲಿ ಏನಾದರೂ ಡೌಟ್ ಇದೆ ಅಂತಂದರೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಕಮೆಂಟ್ ಮಾಡಿ, ನಿಮ್ಮ ಕಮೆಂಟ್ಸ್ ನನಗೆ ತುಂಬ ಹೆಲ್ಪ್ ಆಗುತ್ತೆ. ನಾನು ಇಂಪ್ರೂವ್ ಮಾಡ್ಕೋಬೇಕಾ, ಈ ಟಾಪಿಕ್ ಯೂಸ್ಫುಲ್ ಆಯಿತಾ ಇಲ್ವಾ ಅನ್ನೋದು. ಬೇರೆ ಯಾವುದಾದ್ರೂ ಟಾಪಿಕ್ ಬಗ್ಗೆ ನೀವು ಕೇಳಿದ್ದೀರಾ ಅಂತಂದರೆ ಅದ್ರ ಮೇಲೆ ನಾನು ಎಕ್ಸ್ಟ್ರಾ ನಾಲೆಡ್ಜ್ ತೊಗೊಂಡು, ನನಗಿರೋ ನಾಲೆಡ್ಜ್ ಜೊತೆಗೆ ಎಕ್ಸ್ಟ್ರಾ ನಾಲೆಡ್ಜ್ ಕೂಡ ತೊಗೊಂಡು ಆ ಟಾಪಿಕ್ ಮೇಲೆ ಕೂಡ ನಾನು ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ದಯವಿಟ್ಟು ಎಲ್ಲರಿಗೂ ಕೇಳೋದಿಷ್ಟೇ, ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡೋರೆಲ್ಲ ಲೈಕ್ ಮಾಡಿ. ಸುಮ್ಮನೆ ನೋಡ್ಕೊಂಡು ಹೋಗ್ಬಿಡ್ಬೇಡಿ, ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡ್ದಿರ ನೋಡಿ. ತುಂಬ ಪಾಯಿಂಟ್ಸ್ ಇದೆ ಇದರಲ್ಲಿ. ಸ್ಕಿಪ್ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ, ಈಗ ಸ್ವಲ್ಪ ನೋಡೋದು ಆಮೇಲೆ ಸ್ಕಿಪ್ ಮಾಡ್ಕೊಂಡು ನೋಡ್ತಾ ಇದ್ದರೆ ಅದರಲ್ಲಿ ನಿಮಗೆ ಎಲ್ಲ ಟಾಪಿಕ್ಕು ಕವರ್ ಆಗಿರೋದಿಲ್ಲ. ಮೇನ್ ಪಾಯಿಂಟ್ಸ್ ನೀವು ನೋಡ್ಕೊಂಡು ಹೋಗ್ಬಿಡ್ತಾರೆ. ಯಾವ ರೀತಿ ಮಾಡಿದ್ವಿ, ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಿದ್ವಿ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ದಯವಿಟ್ಟು ಅದಕ್ಕೆ ಹೇಳ್ತಾ ಇದ್ದೀನಿ, ನೀಟಾಗಿ ವಿಡಿಯೋನ ನೀಟಾಗಿ ನೋಡಿ ಟಾಪಿಕ್ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಕೊಡಿ. ಹಾಗೇನೆ ಕಮೆಂಟು ಮಾಡಿ, ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅನ್ನಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳಿ, ಏನಾದರೂ ಒಂದು ಹೇಳಿ. ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್.